ಎಲ್ರಿಗೂ ನಮಸ್ಕಾರ. ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಬೆಳಗಾವಿ ಮತ್ತು SVP ಕನ್ನಡಾಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ಇವತ್ತು ಬಸವರಾಜ ಕಟ್ಟಿಮನಿಯವರ ಕುರಿತ ಸಾಹಿತ್ಯಾವಲೋಕನ ಮತ್ತು ವ್ಯಕ್ತಿ ಅಭಿವ್ಯಕ್ತಿ ಎನ್ನುವ ಎರಡು ಸೆಮಿನಾರ್ನ ಜೊತೆಗೆ ಬಸವರಾಜ ಕಟ್ಟಿಮನಿ ಕಾದಂಬರಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಈ ಹೊತ್ತು ನಾವು ಉದ್ಘಾಟನೆಯನ್ನು ನೆರವೇರಿಸಿ ಇಬ್ಬರು ವಿದ್ವಾಂಸರ ಮಾತುಕತೆಗಳಿಗೆ ನಾವು ಕಿವಿಯಾಗಲಿಕ್ಕಿದ್ದೇವೆ. ಈ ಹೊತ್ತಿನ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಎಲ್ಲ ಅತಿಥಿಗಳು ಸಭಾವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿಭಾಗದ ಅಧ್ಯಕ್ಷರು, ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಸದಸ್ಯ ಸಂಚಾಲಕರು, ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಸದಸ್ಯ ಕಾರ್ಯದರ್ಶಿಗಳು, ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಪ್ರೊಫೆಸರ್ ಅಭಯ್ ಕುಮಾರ್ ಅವರು ಮತ್ತು ಡಾಕ್ಟರ್ ಜ್ಯೋತಿ ಚೇಳಿಯಾರ್ ಮೇಡಮ್ ಮತ್ತು ಡಾಕ್ಟರ್ ಪೂವಪ್ಪ ಕಣಿಯೂರು ಸರ್ ಅವರು ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. SVP ಕನ್ನಡಾಧ್ಯಯನ ಸಂಸ್ಥೆಯ ಮೊದಲ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ SV ಪರಮೇಶ್ವರ ಭಟ್ಟರ ಆಶಯ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಹಾಡಿಗೆ ದನಿಯಾಗಲಿದ್ದಾರೆ ವಿಭಾಗದ ವಿದ್ಯಾರ್ಥಿನಿಯರಾದ ಅನುಷಾ ಮತ್ತು ಜ್ಯೋತಿ ಪ್ರಿಯಾ ಇವರು. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ನಲ್ಲ ನೀ ಬಂದಂದು ಕಣ್ಣಾರೆ ಕಂಡಂದು ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರ ಮಿಡಿಯುತ್ತ ഇരുളಾಕಿ ಬಂದಳು ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರ ಮಿಡಿಯುತ್ತ ഇരുളಾಕಿ ಬಂದಳು ದೀಪ ಹಚ್ಚ. ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ, ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ ನನ್ನ ಮನದಂಗಳದಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಹಳೆ ಬಾಳು ಸತ್ತಿತ್ತು, ಕೊಳೆ ಬಾಳು ಸುಟ್ಟಿತ್ತು, ಹೊಸ ಬಾಳು ಹುಟ್ಟಿತ್ತು ದೀಪ ಹಚ್ಚ. ಹಳೆ ಬಾಳು ಸತ್ತಿತ್ತು, ಕೊಳೆ ಬಾಳು ಸುಟ್ಟಿತ್ತು, ಹೊಸ ಬಾಳು ಹುಟ್ಟಿತ್ತು ದೀಪ ಹಚ್ಚ. ಪ್ರೀತಿಯಾರತಿಗೆ ನೀ ಬೆಳಕಿನಾರತಿ, ಪ್ರೀತಿಯಾರತಿಗೆ ನೀ ಬೆಳಕಿನಾರತಿ, ಬೆಳಗಿ ಕಲ್ಲಾರತಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ವಿಶ್ವಮೋಹಿತ ಚರಣ ವಿವಿಧ ವಿಶ್ವಾಭರಣ ಆನಂದದ ಕಿರಣ ದೀಪ ಹಚ್ಚ. ವಿಶ್ವಮೋಹಿತ ಚರಣ ವಿವಿಧ ವಿಶ್ವಾಭರಣ ಆನಂದದ ಕಿರಣ ದೀಪ ಹಚ್ಚ. ನೀನೆಂಬ ಜ್ಯೋತಿಯಲಿ ನಾನೆಂಬ ಪತಂಗ, ನೀನೆಂಬ ಜ್ಯೋತಿಯಲಿ ನಾನೆಂಬ ಪತಂಗ, ಸೋತೌಲಿ ಹೇಳಲಿ ದೀಪ ಹಚ್ಚ. ನನ್ನಂತರಂಗದಿ ನಂದದಿ ನಿಂದಿಪ, ನನ್ನಂತರಂಗದಿ ನಂದದಿ ನಿಂದಿಪ, ನಂದಾ ದೀಪವಾಗಿರಲಿ ದೀಪ ಹಚ್ಚ.
ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ನಲ ನೀ ಬಂದಂದು ಕಣ್ಣಾರೆ ಕಂಡಂದು ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ಈ ಕಾರ್ಯಕ್ರಮಕ್ಕೆ ಸೇರಿರುವ ಸರ್ವರನ್ನು ಕೂಡ ಸ್ವಾಗತಿಸಲಿದ್ದಾರೆ. ಬೆಳಗಾವಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು, ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಸದಸ್ಯ ಕಾರ್ಯದರ್ಶಿಗಳು ಆಗಿರುವ ವಿದ್ಯಾವತಿ ಭಜಂತ್ರಿ ಮೇಡಮ್ ಅವರು. ಎಲ್ರಿಗೂ ನಮಸ್ಕಾರ. ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನ ಬೆಳಗಾವಿ ಹಾಗೂ ಎಸ್ ವಿ ಪರಮೇಶ್ವರ ಭಟ್ಟ ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾಲಯ ಕೋಣಾಜೆ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಇಂದು ನಾವು ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿ ಪ್ರಶಸ್ತಿಗಾಗಿ ಹಿರಿಯ ಸಾಹಿತಿಗಳಾದಂಥ ಸಾರಾ ಅಬೂಬ್ಕರ್ ಅವರ ಬದುಕು ಮತ್ತು ಸಾಧನೆ ಕುರಿತು ವಿಚಾರ ಸಂಕಿರಣ ಹಾಗೂ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ವಿ ಇವತ್ತಿನ ದಿವಸ. ತಮಗೆಲ್ಲರಿಗೂ ತಿಳಿದಿರುವಂತೆ ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಯ ಮೂಲಕ ಹಲವಾರು ಹಿರಿಯ ವಿದ್ವಾಂಸರ ಸಾಹಿತಿಗಳ ಕಲಾವಿದರ ಹೆಸರಿನಲ್ಲಿ ಟ್ರಸ್ಟ್ಗಳನ್ನು 2010ರಲ್ಲಿ ಸ್ಥಾಪನೆಯನ್ನು ಮಾಡಿ ನಿರಂತರವಾದಂಥ ಸಾಹಿತ್ಯ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬಸವರಾಜ್ ಕಟ್ಟಿಮನಿಯವರು ಪ್ರಗತಿಶೀಲ ಸಾಹಿತಿಗಳು. ತಾವೆಲ್ಲ ವಿದ್ಯಾರ್ಥಿಗಳ ಆಗಿರೋ ಸಂದರ್ಭದಲ್ಲಿ ಬಂದಿದ್ರೆ ನೀವು ಓದಿರ್ತೀರಿ. ಮಡಿದವರು, ಜ್ವಾಲಾಮುಖಿಯ ಮೇಲೆ, ಹೀಗೆ ಹಲವಾರು ಜರತಾರಿ ಜಗದ್ಗುರು ಅನ್ನುವಂಥ ಅತ್ಯಂತ ಹೃದಯ ಸ್ಪರ್ಶಿಯಾದಂಥ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂಥ ಕೆಲಸವನ್ನು ಅವರು ತಮ್ಮ ಕೃತಿಗಳಲ್ಲಿ ಮಾಡಿದಂಥವ್ರು. ಬಹಳಷ್ಟು ಮೇರು ಕೃತಿಗಳನ್ನ ಹೊರತಂದಂಥವರು ಮತ್ತು ಎಲ್ಲ ಯುವಶಕ್ತಿಗಳಿಗೆ ಪ್ರೇರಕದಾಯಕರಾಗಿರುವಂಥವರು ಬಸವರಾಜ್ ಕಟ್ಟಿಮನಿಯವರು. ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನದಿಂದ ಕಥಾ, ಕಾದಂಬರಿ, ಪತ್ರಕರ್ತ ಹೀಗೆ ಹಲವಾರು 3 ಪ್ರಕಾರದ ಪ್ರಶಸ್ತಿಗಳನ್ನು ನೀಡ್ತಾ ಬಂದಿದ್ದೇವೆ. ಈ ವರ್ಷ ನಾವು ಕಾದಂಬರಿಯ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿಗಳಾದಂಥ ಸಾರಾ ಅಬೂಬ್ಕರ್ ಮೇಡಮ್ ಅವರಿಗೆ ಕೊಡಬೇಕನ್ನುವ ನಿಟ್ಟಿನಲ್ಲಿ ಈ ಒಂದು ಸ್ಥಳದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ಈ ವಿಚಾರ ಸಂಕಿರಣದ ಉದ್ಘಾಟಕರಾದಂಥ ಡಾಕ್ಟರ್ ಕೆ ಅಭಯ್ ಕುಮಾರ್ ಪ್ರಾಧ್ಯಾಪಕರು, SVPK ಸಂಸ್ಥೆಯ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಕೆ ಅಭಯ್ ಕುಮಾರ್ ಸರ್ ಅವರನ್ನು ನಾನು ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ಕಟ್ಟಿಮನಿಯವರ ಸಾಹಿತ್ಯ ಅವಲೋಕನ ಅನ್ನುವಂಥ ಮೊದಲ ಉಪನ್ಯಾಸವನ್ನು ನೀಡುವಂಥವರು ಡಾಕ್ಟರ್ ಪೂವಪ್ಪ ಕಣಿಯೂರ್, ನಿವೃತ್ತ ಕನ್ನಡ ಪ್ರಾಧ್ಯಾಪಕರು, ಸುಳ್ಯ ಅವರಿಗೆ ನಾನು ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಸಂದರ್ಭದಲ್ಲಿ ಎರಡನೆಯ ಉಪನ್ಯಾಸವನ್ನು ನೀಡುವಂಥವರು ಸಾರಾ ಅಬೂಬ್ಕರ್ ಅವರ ವ್ಯಕ್ತಿ ಅಭಿವ್ಯಕ್ತಿ ಕುರಿತಾಗಿ ಡಾಕ್ಟರ್ ಜ್ಯೋತಿ ಚೇಳ್ಯಾರ, ಅಧ್ಯಕ್ಷರು, ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘ ಮಂಗಳೂರು ಅವರಿಗೆ ನಾನು ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ, ಅಧ್ಯಕ್ಷರು ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನ ಅವರಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ಮುಖ್ಯಸ್ಥರು ಆದಂತಹ ಡಾಕ್ಟರ್ ಸೋಮಣ್ಣ ಹೊಂಗಳ್ಳಿ ಅವರಿಗೆ ನಾನು ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ನಮ್ಮ ಪ್ರತಿಷ್ಠಾನದ ಸದಸ್ಯರುಗಳಾದಂಥ ಡಾಕ್ಟರ್ KR ದುರ್ಗಾದಾಸ್ ಸರ್ ಅವರಿಗೆ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ಬಸವರಾಜ್ ಸಾದರ್ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಸದಸ್ಯರಾದಂಥ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಸರ್ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಹಿರಿಯರಾದಂಥ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಸರ್ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರಾದಂಥ ಡಾಕ್ಟರ್ ರಾಮಕೃಷ್ಣ ಮರಾಠೆ ಹಿರಿಯರಿಗೂ ಕೂಡ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಶ್ರೀ ಶಿವಕುಮಾರ್ ಕಟ್ಟಿಮನಿ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ.
ವಿಶೇಷವಾಗಿ ಈ ಕಾರ್ಯಕ್ರಮ ನಮಗೆ ಇಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ SV ಪರಮೇಶ್ವರ ಭಟ್ಟ ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾಲಯದವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ವಿದ್ಯಾರ್ಥಿಗಳು. ನಾವೇನೇ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೂ ಈ ಸಮಾಜವನ್ನು ಪರಿವರ್ತನೆ ಮಾಡುವಂಥವ್ರು ವಿದ್ಯಾರ್ಥಿಗಳಿಗೆ ಇಲ್ಲಿ ಮಾಡುವಂಥ ವಿಚಾರ ಸಂಕಿರಣ ತಲುಪ್ತು ಅಂತಂದರೆ ನಮ್ಮದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಕಾರ್ಯಕ್ರಮದ ಲಾಭವನ್ನು ಪಡ್ಕೊಳ್ಬೇಕಂತ ಕೇಳ್ಕೊಳ್ತಾ ವಂದನೆಗಳನ್ನು ಸಲ್ಲಿಸಿ ನಮಸ್ಕಾರ. ಎಲ್ಲರನ್ನು ಸ್ವಾಗತಿಸಿದ ವಿದ್ಯಾವತಿ ಭಜಂತ್ರಿ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದೆ. ನಮ್ಮೊಂದಿಗಿರುವ ಹಿರಿಯ ವಿದ್ವಾಂಸರು ಡಾಕ್ಟರ್ KR ದುರ್ಗಾದಾಸ್ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದ ಪ್ರಾಧ್ಯಾಪಕರಾಗಿ, ಮುಖ್ಯಸ್ಥರಾಗಿ, ಮೌಲ್ಯಮಾಪನ ಕುಲಸಚಿವರಾಗಿ, ಶಾಸ್ತ್ರೀಯ ಕನ್ನಡ ಭಾಷಾ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ KR ದುರ್ಗಾದಾಸ್ ಅವರು ಕನ್ನಡ ಸಾಹಿತ್ಯ ವಿಮರ್ಶೆ, ಸಂಪಾದನೆ, ಸಂಶೋಧನೆ, ಜಾನಪದ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿರುವರು. ಈ ವಿಚಾರ ಸಂಕಿರಣದ ಕುರಿತ ಹಾಗೆ ಪ್ರಾಸ್ತಾವಿಕವಾಗಿ ಮಾತಾಡಬೇಕೆಂದು ಡಾಕ್ಟರ್ KR ದುರ್ಗಾದಾಸ್ ಸರ್ ಅವರನ್ನ ಕೇಳಿಕೊಳ್ತಾ ಇದ್ದರು. ಆತ್ಮೀಯರೇ, ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಬೆಳಗಾವಿಯಿಂದ ಇಲ್ಲಿಯವರೆಗೆ ಬಂದು ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ 2-3 ಮುಖ್ಯವಾದಂಥ ಕಾರಣಗಳು ಇದ್ದಾವೆ. ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಕಳೆದ ಸಾಲಿನಲ್ಲಿ ಕಾದಂಬರಿಕಾರನ ಪ್ರಶಸ್ತಿ, ಕಾದಂಬರಿಕಾರ್ತಿಯ ಪ್ರಶಸ್ತಿಯನ್ನು ನಾಡಿನ ಹೆಸರಾಂತ ಕಾದಂಬರಿಕಾರ್ತಿ ಮತ್ತು ಕಥೆಗಾರ್ತಿಯೂ ಆದಂಥ ಶ್ರೀಮತಿ ಸಾರಾ ಅಬೂಬಕ್ ಅವರಿಗೆ ಘೋಷಣೆ ಮಾಡಿತು. ಅವರಿಗೆ ಮಂಗಳೂರಿಗೆ ಬಂದು ಪ್ರಶಸ್ತಿಯನ್ನು ಕೊಡುವುದಕ್ಕೂ ಕೂಡ ಒಂದು ಕಾರಣ ಅಂತ ಹೇಳಿದ್ರೆ ಅವರ ಆರೋಗ್ಯ ಅಷ್ಟಾಗಿ ಸರಿಯಿಲ್ಲ, ತಮಗೆಲ್ಲ ಗೊತ್ತಿರುವಂತೆ. ಹಾಗಾಗಿ ಅವರು ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತ ಮಾಡಿದಾಗ ಅವರ ಮಗ ಮತ್ತು ಸೊಸೆ ಎಲ್ಲರೂ ಕೂಡ ಇಲ್ಲ, ಅಮ್ಮವರು ಬೆಡ್ ರೆಸ್ಟ್ ಮೇಲಿರೋದರಿಂದ ಅವರು ಪ್ರಯಾಣಿಸುವಂತಿಲ್ಲ ಇತ್ಯಾದಿ ಹೇಳಿದಾಗ ನಾವು ಮಂಗಳೂರಿಗೆ ಹೋಗಿ ಪ್ರಶಸ್ತಿಯನ್ನು ಕೊಟ್ಟು ಬರೋದು ಅಂತ ನಾವು ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದ. ಸೊ ಹೀಗಾಗಿ ಅಲ್ಲಿ ಮಂಗಳೂರು ತನಕ ಪ್ರತಿಷ್ಠಾನದ ಸದಸ್ಯರು ಎಲ್ಲರೂ ಹೋಗೋದರಿಂದ ಅದಕ್ಕೊಂದು ಸಾಮೂಹಿಕವಾದಂತಹ ಒಂದು ಮಹತ್ವ ಬರ್ತದೆ ಅಂತ ತಿಳಿದು ನಾವೆಲ್ಲರೂ ಈ ಕಡೆ ಮಂಗಳೂರು ಕಡೆ ಪ್ರಯಾಣಿಸೋದು ಅಗತ್ಯ ಅಂತ ಕೂಡ ನಾವು ವಿಚಾರ ಮಾಡ್ತೀವಿ. ಆದರೆ ಸುಮ್ಮನೆ ಹೋಗಿ ಈಗ ಸುಮ್ಮನೆ ಬರೋದಕ್ಕಿಂತ ಅಲ್ಲೊಂದು ಕಾರ್ಯಕ್ರಮವನ್ನು ಬಸವರಾಜ ಕಟ್ಟಿಮನಿಯವರ ಕುರಿತಾಗಿ ಮತ್ತು ಕಳೆದ ಸಾಲಿನ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಸಾರಾ ಅಬೂಬಕ್ ಅವರ ಕುರಿತಾಗಿ ಒಂದು ಚಿಕ್ಕ ವಿಚಾರ ಸಂಕಿರಣವನ್ನು, ಚಿಕ್ಕ ಅಂದರೆ ಪ್ರಮಾಣದಲ್ಲಿ ಚಿಕ್ಕ ಅಂತ ಅಲ್ಲ, ಅಂಥದ್ದೊಂದು ಏರ್ಪಡಿಸೋದಂತ ನಾವು ತೀರ್ಮಾನ ತಗೊಂಡ್ವಿ. ಹಾಗಾಗಿ ಇಲ್ಲಿ ಕಾರ್ಯಕ್ರಮ ಎಲ್ಲಿ ಮಾಡೋದು ಅಂತ ನೆನಪಿಗೆ ಬಂದಾಗ ನನಗೆ ನೆನಪಾದದ್ದು ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆ. ಈಗ ಕನ್ನಡ ಅಧ್ಯಯನ ಸಂಸ್ಥೆ ಮುಖ್ಯಸ್ಥರಾಗಿರೋರು ಸೋಮಣ್ಣ ಹೊಂಗಳಿನೂ ನಮಗೆ ಪರಿಚಿತರಿದ್ದರು. ಅದಕ್ಕಿಂತಲೂ ಕಳೆದ 20-25 ವರ್ಷಗಳಿಂದಲೂ ಆತ್ಮೀಯರಾಗಿ ನಮ್ಮ ಪ್ರೀತಿಯ ತಮ್ಮನಾಗಿಯೇ ಗುರುತಿಸಿಕೊಂಡಂಥ ಡಾಕ್ಟರ್ ಕೆ ಅಭಯ್ ಕುಮಾರ್ ಅವರು ಇದ್ದರು. ಅಭಯ್ ಯಾವಾಗಲೇ ಮಾತಾಡಿದ್ರೆ ಬ್ರದರ್ ಅಂತಲೇ ಮಾತಾಡ್ತಾರೆ, ಇಲ್ಲ ಅಣ್ಣವರೇ ಅಂತ ಮಾತಾಡ್ತಾರೆ ಅಂತ. ಸೊ ಅಷ್ಟೊಂದು ಆತ್ಮೀಯತೆ ಇರತಕ್ಕಂಥ ಒಂದು ಸಂಬಂಧ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆ ಜೊತೆಯಲ್ಲಿ ನಮಗಿದ್ದದ್ದಕ್ಕೆ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸೋದು ನಮಗೆ ಸುಲಭ ಆಯಿತು. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೀವಿ ಮತ್ತು ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರು, ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿ ಸಂಶೋಧಕರು ಕೂಡ ಇಲ್ಲಿ ನೀವು ಹಾಜರಿದ್ದು ಭಾಳ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಎಲ್ಲರೂ ಸೇರಿರಲಿಲ್ಲ ಅಂತಂದರೂ ಕೂಡ ಭಾಳ ಸೆಲೆಕ್ಟೆಡ್ ಆಡಿಯನ್ಸ್ ಅಂತ ನಾವೇನು ಕರಿತೀವಲ್ಲ, ಆಯ್ದ ಶ್ರೋತೃಗಳು ಅಂತ ಕರಿತೀವಲ್ಲ, ಆ ರೀತಿ ನೀವೆಲ್ಲ ಸೇರಿದ್ರಿ ಅಂತ. ಸೊ ಈ ಸಂದರ್ಭದಲ್ಲಿ ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟಂತೆ
ಮತ್ತು ಈ ಕಾರ್ಯಕ್ರಮದ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಅಂತ ನನಗೆ ಅನಿಸಿದೆ. ಬಸವರಾಜ ಕಟ್ಟಿಮನಿಯವರು ಪ್ರಗತಿಶೀಲ ಕಾಲಘಟ್ಟದ ಬಹುಮುಖ್ಯ ಲೇಖಕರು. ಅವರು SSLCಯನ್ನು ಕೂಡ ಓದಲಾಗದಂತಹ ಬಡತನದ ಪರಿಸ್ಥಿತಿಯಲ್ಲಿ ಬೆಳೆದಂಥವರು. ಅವರ ಕುಟುಂಬದ ಪರಿಸ್ಥಿತಿ ಆ ರೀತಿ ಇತ್ತು. ದುಡಿದೇ ಬದುಕಬೇಕು, ಏನಾದರೂ ಮಾಡೇ ಬದುಕಬೇಕು ಎನ್ನುವಂತಹ ಒಂದು ಒತ್ತಡದಲ್ಲಿ ಕಟ್ಟಿಮನಿಯವರು ಮೊದಲಿಗೆ ಅವರು ಕೆಲಸಕ್ಕೆ ಸೇರಿಕೊಂಡದ್ದು ಪತ್ರಿಕಾ ಕ್ಷೇತ್ರದಲ್ಲಿ, ಪತ್ರಿಕಾ ರಂಗದಲ್ಲಿ. ಪತ್ರಿಕೆಗೆ ವರದಿಗಾರರಾಗಿ ಸೇರಿಕೊಂಡಂಥ ಕಟ್ಟಿಮನಿಯವರು ಕೆಲವು ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿಯೇ ಅವರು ಕೆಲಸ ಮಾಡ್ತಾರೆ. ಆನಂತರ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲೂ ಕೂಡ ಅವರು ಕೆಲಸ ಮಾಡ್ತಾರೆ. ಪತ್ರಿಕಾ ಮಾಧ್ಯಮ ಅವರಿಗೆ ಆರಂಭದಲ್ಲಿ ಬೇಕಾದಂತಹ ಒಂದು ವಿಚಾರವನ್ನು, ಸಂವೇದನೆಯನ್ನು ಎಲ್ಲವನ್ನೂ ಕೂಡ ಕೊಡಲಿಕ್ಕೆ ಕಾರಣ ಆಯಿತು. ಆ ನಿಟ್ಟಿನಲ್ಲೇ ಅವರು ಒಳ್ಳೆಯ ಪತ್ರಕರ್ತರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ನಮ್ಮ ಪ್ರತಿಷ್ಠಾನದಿಂದ ಅವರ ಪತ್ರಿಕಾ ಲೇಖನಗಳ ಸಂಗ್ರಹವನ್ನು ಕೂಡ ನಾವು ಪ್ರಕಟ ಮಾಡಿದ್ದೀವಿ. ಆಸಕ್ತರು ಬೇಕಾದರೆ ಅವನ್ನು ನಮ್ಮ ಪ್ರತಿಷ್ಠಾನದ ವತಿಯಿಂದ ಖರೀದಿಸಲೂಬಹುದು. ನಿಮ್ಮ ಅಧ್ಯಯನ ಸಂಸ್ಥೆಯಲ್ಲೂ ಕೂಡ ನಾವು ಸಾಧ್ಯ ಆದರೆ ಒಂದು ಸೆಟ್ಟನ್ನು ಕೊಟ್ಟು ಹೋಗಬೇಕು ಅಂತ ಕೂಡ ವಿಚಾರದಲ್ಲಿ ಇದ್ದೀವಿ. ಕಟ್ಟಿಮನಿಯವರ ಸಾಹಿತ್ಯವನ್ನು ನೀವು ತಗೊಂಡ್ರೆ ಅವ್ರದ್ದು ಸಾಹಿತ್ಯ ಅಂತನ್ನುವಂಥದ್ದು ಕೇವಲ ಮನೋರಂಜನೆಗಾಗಿ, ಕೇವಲ ಆ ಕ್ಷಣದ ಸುಖಕ್ಕಾಗಿ ಬರೆದಂಥ ಸಾಹಿತ್ಯ ಅಲ್ಲ. ಕನ್ನಡ ಸಾಹಿತ್ಯದ ಅಭ್ಯಾಸಿಗಳಾದಂಥ ತಮಗೆ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. 1500 ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಸಾಹಿತ್ಯದಲ್ಲಿ ಎಲ್ಲ ಬಗೆಯ ಸಾಹಿತ್ಯ ನಮ್ಮ ಕಣ್ಣೆದುರಿಗೆ ಇದೆ. ಕಟ್ಟಿಮನಿಯವರು ಅದು ಒಂದು ಸಮರ್ಥವಾದಂಥ ಮಾಧ್ಯಮ ಅಂತಲೇ ಅವರು ತಿಳ್ಕೊಂಡ್ರು. ವಿಶೇಷವಾಗಿ ಪದ್ಯಕ್ಕಿಂತ ಗದ್ಯ ಪ್ರಕಾರಗಳನ್ನು ಅವರು ಆಯ್ಕೆ ಮಾಡಿಕೊಂಡರು. ಕಾದಂಬರಿ ಕ್ಷೇತ್ರ ಅವರಿಗೆ ಬಹಳ ಪ್ರಿಯವಾದಂತಹ ಒಂದು ಕ್ಷೇತ್ರ. 40 ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಆಶ್ಚರ್ಯ ಹುಟ್ಟಿಸ್ಬೋದು. ಒಬ್ಬ SSLC ಪಾಸ್ ಮಾಡಲಾರದಂಥ ಒಬ್ಬ ಯುವಕ 40 ಕಾದಂಬರಿಗಳನ್ನು, 10 ಕಥಾ ಸಂಕಲನಗಳನ್ನು, ನಾಟಕ, ಪ್ರವಾಸ, ಪ್ರಬಂಧ ಇತ್ಯಾದಿ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೂಡ ಅವರು ಕೆಲಸ ಮಾಡಿರುವುದನ್ನು ನಾವು ನೋಡ್ತೀವಿ ಅಂತ. ಸೊ ಕಟ್ಟಿಮನಿ ಪ್ರತಿಷ್ಠಾನ ಕಟ್ಟಿಮನಿಯವರ ಸಾಹಿತ್ಯದ ಆಶಯಗಳನ್ನು, ಧೋರಣೆಗಳನ್ನು ವಿಶೇಷವಾಗಿ ಯುವ ಸಮುದಾಯಕ್ಕೆ ಮುಟ್ಟಿಸಬೇಕು ಎಂತಕ್ಕಂಥ ನಿಟ್ಟಿನಲ್ಲಿ ಅದು ನಾಡಿನಾದ್ಯಂತ ಬೇರೆ ಬೇರೆ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದೆ, ಕಮ್ಮಟಗಳನ್ನು ನಡೆಸ್ತಾ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾದಂಥ ಬಹುಮಾನಗಳನ್ನು ಕೂಡ, ಅಂದರೆ ಅವರ ಕಥೆಗಳ ಮೇಲೆ, ಕಾದಂಬರಿಗಳ ಮೇಲೆ ವಿಮರ್ಶೆ, ಪ್ರಬಂಧ ಇತ್ಯಾದಿ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಟ್ಟು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಪ್ರತಿಷ್ಠಾನ ಮಾಡ್ತಾ ಇದೆ. ಕಟ್ಟಿಮನಿಯವರ ಧೋರಣೆ ಬಗ್ಗೆ ಒಂದೇ ಒಂದು ಮಾತು ಹೇಳೋದಾದರೆ ನಿಮಗೆ, ಅತ್ಯಂತ ನಿಷ್ಠೂರ ಒಂದು ಧೋರಣೆಯನ್ನು ಇರಿಸಿಕೊಂಡಂಥ, ಸಮಾಜಕ್ಕಾಗಿ ದುಡಿಬೇಕು ಎಂತಕ್ಕಂಥ ಒಂದು ಬದ್ಧತೆಯನ್ನು ಇರಿಸಿಕೊಂಡಂಥ ಒಬ್ಬ ಅಪರೂಪದ ಲೇಖಕರಲ್ಲಿ ಈ ಕಟ್ಟಿಮನಿ ಕೂಡ ಒಬ್ಬರು. ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ನೋಡಿ, ಅವರ ಇಡೀ ಸಾಹಿತ್ಯ ಕೃತಿಗಳ ಹೆಸರು ಕೇಳಿದರೆ ಅವರ ಸಾಮಾಜಿಕ ಬದ್ಧತೆ ನಮಗೆ ಅರ್ಥ ಆಗ್ತದೆ. ಈ ಉದಾಹರಣೆಗೆ ಜನಿವಾರ ಶಿವಧಾರೆ ಅಂತಕ್ಕಂಥ ಒಂದು ಕಾದಂಬರಿ ಇದೆ. ಅದು ಲಿಂಗಾಯತ ಮತ್ತು ಬ್ರಾಹ್ಮಣ ಸಮುದಾಯಗಳಲ್ಲಿರ್ತಕ್ಕಂತಹ ಜಾತಿ ತಾರತಮ್ಯವನ್ನು, ಜಾತಿ ವ್ಯವಸ್ಥೆಯ ಒಂದು ದುರವಸ್ಥೆಯನ್ನು ಅದು ಕಣ್ಣಿಗೆ ರಾಚುವಂತೆ ಮನದಟ್ಟು ಮಾಡಿಕೊಡ್ತದೆ ಅಂತ. ಕಟ್ಟಿಮನಿಯವರಿಗೆ ಇಡೀ ಸಮಾಜಕ್ಕೆ ಘಾತಕರಾಗಿರ್ತಕ್ಕಂಥವರು ಎಂಥದ್ದೇ ಶಕ್ತಿಯುತವಾದ ಸ್ಥಾನದಲ್ಲಿದ್ದರೂ ಕೂಡ ಅವ್ರ ವಿರುದ್ಧ ಅವರು ಕಾದಂಬರಿಗಳನ್ನು ಬರೆದಿದ್ದಾರೆ, ಅವರ ವಿರುದ್ಧ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದಿದ್ದಾರೆ ಅಂತ. ದಾವಣಗೆರೆಯಲ್ಲಿ ಒಮ್ಮೆ ಅವರು ಪತ್ರಿಕಾ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ಎಂಥದ್ದು ಮಿಲ್ಲಿನ ಮಾಲೀಕ ಇವರನ್ನು ಪತ್ರಿಕೆಗಳಿಗೆ ಸಹಾಯ ಮಾಡ್ತೀನಿ ಬಂದಿರೋ ಅಂತ ಇರಿಸ್ಕೊಂಡಿರ್ತಾರೆ. ಇವರು ಅವರ ಸಹವರ್ತಿಯಲ್ಲಿ ಇರ್ತಾರೆ ಅಂತ. ಆದರೆ ಅಲ್ಲಿ ಪತ್ರಿಕೆ ನಡೆಸುವಂಥ ಒಂದು ಕಾರ್ಯವನ್ನು ಕೈಗೊಂಡಾಗ ಅಲ್ಲಿ ಮಿಲ್ಲಿನ ಮಾಲೀಕ ತನ್ನ ಮಿಲ್ಲಿನ ಕಾರ್ಮಿಕರನ್ನೇ ಸರಿಯಾದ ಪಗಾರ ಕೊಡಲಾರದೆ ಶೋಷಣೆ ಮಾಡ್ತಾನೆ ಅನ್ನುವಂಥ ವಿಷಯ ಗೊತ್ತಾಗುತ್ತೆ ಇವರಿಗೆ. ಮೊದಲ ಸಂಚಿಕೆಯಲ್ಲೇ ಆ ಮಿಲ್ಲಿನ ಮಾಲೀಕನ ವಿರುದ್ಧ ಅವರು ಲೇಖನಗಳನ್ನು ಬರೀತಾರೆ. ನೀವು ಆಶ್ಚರ್ಯ ಪಡ್ಬೋದು ಅಂತ.
ಅವರ ಪತ್ರಿಕಾ ಲೇಖನಗಳ ಟೈಟ್ಲ್ಗಳನ್ನು ಕೇಳಿದ್ರೆ ರೋಮಾಂಚನ ಆಗ್ತದೆ ಈ ಕಾಲದಲ್ಲಿ. ಅಂಥ ಒಂದು ಪ್ರಖರ ವಿಚಾರಧಾರೆಯ ಒಬ್ಬ ಲೇಖಕ ಅಂತ. ಸಾರಾ ಅವರು ಕೂಡ ಕಟ್ಟಿಮನಿಯವರ ಒಂದು ಧೋರಣೆ ಆಶಯಗಳೇನಿದ್ವಲ್ಲ ಅಂಥದೇ ಧೋರಣೆ ಆಶಯಗಳನ್ನು ಇರಿಸಿಕೊಂಡೇ ಸಾರಾ ಅವರು ಕೂಡ ಅವರು ಕಾದಂಬರಿಗಳನ್ನು ಬರೆದಿದ್ದಾರೆ, ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ಅಂತ. ನೋಡಿ, ಅವ್ರದ್ದು ಒಂದು ಚಪ್ಪಲಿಗಳು ಅಂತಕ್ಕಂಥ ಕಥಾ ಸಂಕಲನ ಇದೆ. ನಿಮಗೆ ನೆನೆಸ್ಕೊಂಡ್ರೆ ಈಗ ಕುವೆಂಪು ಅವ್ರದ್ದು ಗೊಬ್ಬರ ಅಂತ ಒಂದು ಕವಿತೆ ಇದೆ. ಅಂದರೆ ಸಮಾಜದಲ್ಲಿ ಯಾವುದು ಅಲಕ್ಷ್ಯಕ್ಕೆ ಗುರಿಯಾಗಿದೆಯಲ್ಲ ಅದರ ಮಹತ್ವವನ್ನು ತಿಳಿಸಿ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಉದ್ದೇಶ ಸಾರಾ ಅವರಲ್ಲೂ ಕೂಡ ಇತ್ತು ಅಂತ. ಕರಾವಳಿ ಭಾಗದ ವಿಶೇಷವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳು ಎದುರಿಸ್ತಕ್ಕಂಥ ಸಮಸ್ಯೆಗಳ ಕುರಿತು ಕೂಡ ಸಾರಾ ಅವರು ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ ಅವರು ವಸ್ತುವನ್ನು ಚಿತ್ರಣ ಮಾಡಿದ್ದಾರೆ ಅಂತ. ಸೊ ಈ ನಿಟ್ಟಿನಲ್ಲಿ ನಮ್ಮ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಎಲ್ಲರೂ ಒಮ್ಮತದಿಂದ ಒಂದು ನಿರ್ಧಾರ ತಗೊಂಡಿದ್ದು ಅಂತ ಹೇಳಿದ್ರೆ ಈ ವರ್ಷದ ಪ್ರಶಸ್ತಿಯನ್ನು ಸಾರಾ ಅವರಿಗೆ ಕೊಡಬೇಕಂತ ಒಮ್ಮತದ ನಿರ್ಣಯ ಆಗಿ ಅದು ಅಂಗೀಕೃತ ಆಯಿತು ಅಂತ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಾವು ಏರ್ಪಾಟು ಮಾಡಿದ್ದೀವಿ ಅಂತ. ಇನ್ನೊಂದು ಅಂಶವನ್ನು ನಿಮ್ಮ ಜೊತೆಯಲ್ಲಿ ನಾನು ಹಂಚ್ಕೊಳ್ಳೇಬೇಕು. ಅದೇನು ಅಂತ ಹೇಳಿದ್ರೆ, ಸಾರಾ ಅವರಿಗೆ ನಾವು ಪ್ರಶಸ್ತಿ ಕೊಡೋ ಕಾರ್ಯಕ್ರಮ ಮಧ್ಯಾಹ್ನದ ಮೇಲೆ ಇತ್ತು ಅದು. ಆದರೆ ನಿನ್ನೆ ನಮಗೆ ಬಂದ ಮಾಹಿತಿ ಪ್ರಕಾರ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಆಪರೇಷನ್ ಇದೆ ಅಂತ ಹೇಳಿದರು. ನಮ್ಮ ಸದಸ್ಯರಿಗೆ ಮಾಹಿತಿ ಎಲ್ಲ ಬಂತು. ದಾರಿಯಲ್ಲಿ ಬರುತ್ತಿದ್ದಂಗೆ ನಮ್ಗೆ ಅದು ಗೊತ್ತಾಗಿ ಇನ್ನು ಆಪ್ರೇಷನ್ಗೆ ಅವರು ಒಳಗಾದರು ಅಂತೇಳಿದ್ರೆ ಅದು ಸಂಜೆಯವರೆಗೂ ಅವರಿಗೆ ಮತ್ತೆ ಮೆಮೊರಿ ಇತ್ಯಾದಿ ಎಲ್ಲ ಬರ್ತದೆಲ್ಲ, ಯಾಕಂದರೆ ಅನೆಸ್ಥೀಸಿಯಾ ಇತ್ಯಾದಿ ಎಲ್ಲ ಕೊಟ್ಬಿಟ್ಟಿರ್ತಾರಲ್ಲ. ಸೊ ಹಾಗಾಗಿ ನಾವು ನಿನ್ನೆ ಸಂಜೆನೇ ಹಾಸ್ಪಿಟ್ಲಿಗೆ ಹೋಗಿ ಮೇಡಮ್ ಅವ್ರನ್ನ ಮಾತಾಡಿಸಿ ನಮ್ಮ ಪ್ರಶಸ್ತಿಯ ಒಂದು ಸನ್ಮಾನ ಗೌರವವನ್ನು ಅವರಿಗೆ ಮಾಡಿ ನಾವು ಸದಸ್ಯರೆಲ್ಲ ಬಂದ್ವಿ. ಮೇಡಮ್ ಅವರು ಎಷ್ಟು ಖುಷಿಯಾದರು ಅಂತೇಳಿದ್ರೆ, ದೂರದ ಬೆಳಗಾವಿಯಿಂದ ಸದಸ್ಯರೆಲ್ಲರೂ, ಅಧ್ಯಕ್ಷರೆಲ್ಲರೂ ಬಂದು ಇಲ್ಲಿ ನನಗೆ ಸನ್ಮಾನ ಮಾಡುವುದರಲ್ಲ ಎಂತಕ್ಕಂಥ ಒಂದು ಖುಷಿ, ಆನಂದ ಅವರಿಗೆ ಇತ್ತು. ಇಲ್ಲಿ ಒಂದು ಅಂಶವನ್ನು ಹೇಳಬೇಕು, ಅವರೆಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತ. ದೊಡ್ಡ ದೊಡ್ಡ ಲೇಖಕರಿಗೆ, ಹೆಸರಾಂತ ಲೇಖಕರಿಗೆ ಸರ್ಕಾರವೇ ಆಸ್ಪತ್ರೆಯ ಖರ್ಚನ್ನು ಭರಿಸ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಆದರೆ ಸಾರಾ ಅವರ ಬಗ್ಗೆ ಅಂಥದ್ದೊಂದು ವ್ಯವಸ್ಥೆ ಆಗಿಲ್ಲದೇ ಇರುವುದು ನಮಗಂತೂ ಕಂಡು ಬಂತು. ನಮ್ಮ ಅಧ್ಯಕ್ಷರು ಅಂತ ಇದ್ದರು, ನಾವು ಕೊಟ್ಟ ಪ್ರಶಸ್ತಿ ಅಟ್ಲೀಸ್ಟ್ ಅವರ ಸರಿಯಾದ ವೇಳೆಗೆ ಅವರ ಆಸ್ಪತ್ರೆ ಖರ್ಚಿಗಾದರೂ ಒಂಚೂರು ಸಹಾಯ ಆಯ್ತಲ್ಲ ಅನ್ನೋದೇ ನಮಗೊಂದು ಸಮಾಧಾನ ಅಂತ 50,000 ಒಂದು ಪ್ರಶಸ್ತಿಯ ಮೊತ್ತವನ್ನು ಅವರಿಗೆ ನಾವು ಕೊಟ್ಬಿಟ್ಟು ಬಂದ್ವಿ ಅಂತ. ಸೊ ಹೀಗಾಗಿ ಇದಿಷ್ಟು ಒಂದು ಸ್ಥೂಲವಾದಂಥ ಈ ಕಾರ್ಯಕ್ರಮಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥ ಕೆಲವು ಅಂಶಗಳು. ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರು ಯಾವುದೇ ಕಾರ್ಯಕ್ರಮವನ್ನು ನೀವು ಸದಸ್ಯರು ಹೇಗೆ ಮಾಡಬೇಕು ಅಂತಂತೀರಿ ಹಾಗೆ ರೂಪಿಸಿ ಹಾಗೆ ಮಾಡಿ ಎನ್ನುವಂಥ ಸ್ವಾತಂತ್ರ್ಯವನ್ನು ನಮ್ಮೆಲ್ಲ ಸದಸ್ಯರಿಗೆ ಅವ್ರು ಕೊಟ್ಬಿಟ್ಟಿದ್ದಾರೆ. ಅದು ಅಘೋಷಿತ ಒಂದು ಆದೇಶದಂತೆ ಇದೆ. ಸೊ ಹೀಗಾಗಿ ಅಧ್ಯಕ್ಷರ ಸ್ನೇಹಪರತೆ ಮತ್ತು ಸದಸ್ಯರೆಲ್ಲರ ಒಮ್ಮತದ ಒಂದು ಮನಸ್ಸು ನಮ್ಮನ್ನೆಲ್ಲ ಇಲ್ಲಿಗೆ ಕರೆತಂದಿದೆ. ಸೊ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದಂಥ ಸೋಮಣ್ಣ ಹೊಂಗಳ್ಳಿ, ಇದರ ಹಿಂದೆ ಸೂತ್ರಧಾರಿಗಳಾಗಿ ನಿಂತಿರ್ತಕ್ಕಂಥ ಡಾಕ್ಟರ್ ಕೆ ಅಭಯ್ ಕುಮಾರ್, ಅಧ್ಯಯನ ಸಂಸ್ಥೆಯ ಎಲ್ಲ ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಇವತ್ತಿನ ವಿಚಾರ ಸಂಕಿರಣದ ಬಗ್ಗೆ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಕುರಿತ ಹಾಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ದುರ್ಗಾದಾಸ್ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ಘಾಟಿಸುವ ಹೊತ್ತು ಇದು. ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿರುವ, ವಿಭಾಗದ ಮುಖ್ಯಸ್ಥರಾಗಿ, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ, ಸಿಂಡಿಕೇಟ್ ಸದಸ್ಯರಾಗಿ, ಕನ್ನಡ ಭಾಷಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾಗಿ, ಕನ್ನಡ ಅಧ್ಯಯನ ಪೀಠಗಳ ಸಂಯೋಜಕರಾಗಿ, ವಿದ್ಯಾರ್ಥಿಗಳ ಮೆಚ್ಚಿನ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಕೆ ಅಭಯ್ ಕುಮಾರ್ ಸರ್ ಅವರು ತುಳು ಜಾನಪದ ವಿದ್ವಾಂಸರು. ಇವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ
ಅತಿಥಿ ಅಭ್ಯಾಗತರು ಉದ್ಘಾಟನೆಯ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡಬೇಕೆಂದು ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಕೆ ಅಭಯ್ ಕುಮಾರ್ ಸರ್ ಅವರ ಉದ್ಘಾಟನಾ ಮಾತುಗಳಿಗೆ ಈಗ ವೇದಿಕೆ. ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಬೆಳಗಾವಿ ಮತ್ತು ಎಸ್ ವಿ ಪರಮೇಶ್ವರ ಭಟ್ಟ ಕನ್ನಡ ಅಧ್ಯಯನ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುವಂತಹ ಬಸವರಾಜ ಕಟ್ಟಿಮನಿ ಕಾದಂಬರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಸಾರಾ ಅಬೂಬಕ್ಕರ್ ಅವರ ಸಾಹಿತ್ಯದ ಕುರಿತಾಗಿ ನಡೆಯುವಂತಹ ವಿಚಾರಗೋಷ್ಠಿಗೆ ಬಂದಿರುವಂತಹ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ, ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವಿಭಾಗದ ಅಧ್ಯಕ್ಷರಾಗಿರುವಂತಹ ಶ್ರೀ ಡಾಕ್ಟರ್ ಸೋಮಣ್ಣ ಹೊಂಗಳ್ಳಿಯವರೇ, ಡಾಕ್ಟರ್ KR ದುರ್ಗಾದಾಸ್ ಅವರೇ, ಡಾಕ್ಟರ್ ಬಸವರಾಜ್ ಸಾದರ್ ಅವರೇ, ವಿದ್ಯಾವತಿ ಭಜಂತ್ರಿ ಅವರೇ ಮತ್ತು ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ ಅವರೇ, ಸದಸ್ಯರಾಗಿರುವಂತಹ ಚಂದ್ರಶೇಖರ್ ಅಕ್ಕಿ ಅವರೇ ಮತ್ತು ಇತರ ಗಣ್ಯರೇ, ವಿದ್ಯಾರ್ಥಿಗಳೇ, ಇದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ. ಬಸವರಾಜ ಕಟ್ಟಿಮನಿಯವರ ಬಗ್ಗೆ ನಮಗೆ ಇಲ್ಲಿ ತುಳುನಾಡವರಿಗೆ ಅಷ್ಟೊಂದು ಪರಿಚಯ ಎನ್ನುವಂಥದ್ದು ಇಲ್ಲ. ಸಾಹಿತ್ಯದ ಮೂಲಕ ಸ್ವಲ್ಪ ಪರಿಚಯ ಇದೆ, ಸಾಹಿತ್ಯ ಓದಿದವರಿಗೆ ಅವರ ಪರಿಚಯ ಸ್ವಲ್ಪ ಇದೆ, ಉಳಿದವರಿಗೆ ಅವರ ಪರಿಚಯ ಎನ್ನುವಂಥದ್ದು ಇಲ್ಲ. ಹಾಗಾಗಿ ಇದು ಒಂದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ಎಂಬುದಾಗಿ ನಾನು ಭಾವಿಸಿಕೊಂಡಿದ್ದೇನೆ. ಕನ್ನಡ ಸಾಹಿತ್ಯದ ಪಂಥಗಳಾದಂತಹ ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯಗಳ ಮಧ್ಯೆ ಬಂದಂತಹ ಸಾಹಿತ್ಯ ಪಂಥವೇ ಪ್ರಗತಿಶೀಲ ಸಾಹಿತ್ಯ ಪಂಥ. 1942ರಿಂದ 47ರ ಕಾಲಘಟ್ಟದಲ್ಲಿ ಬಂದಂತಹ ಈ ಸಾಹಿತ್ಯ ಪಂಥ ಬಹಳ ವಿಶಿಷ್ಟವಾಗಿ ಅದು ಕನ್ನಡದಲ್ಲಿ ಬೆಳ್ಕೊಂಡು ಬಂತು. ನವೋದಯ ಸಾಹಿತ್ಯ ಕಾವ್ಯ ಪ್ರಕಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿತು. ಹಾಗಂತೇಳಿ ಉಳಿದ ಪ್ರಕಾರಗಳನ್ನು ಅವರು ಕಡೆಗಣಿಸಿದರು ಎಂಬುದಾಗಿ ಅರ್ಥ ಅಲ್ಲ, ಆದರೆ ಕಾವ್ಯ ಪ್ರಕಾರವೇ ಅಲ್ಲಿ ಅವರಿಗೆ ಪ್ರಧಾನವಾಗಿತ್ತು. ಅಂತಹ
ಕಾವ್ಯ ಪ್ರಕಾರಗಳು ಅವು ಕೂಡ ಪ್ರಕೃತಿ, ಪರಿಸರ, ದೇಶಪ್ರೇಮ, ಅಂದರೆ ನವೋದಯ ಕಾಲಘಟ್ಟದಲ್ಲಿ ನಡೀತಾ ಇದ್ದಂತಹ ಸ್ವಾತಂತ್ರ್ಯ ಚಳವಳಿಗೆ ಅನುಗುಣವಾಗಿ ಬಂದಂತಹ ಸಾಹಿತ್ಯ ಪ್ರಕಾರ ಅದು. ಹಾಗಾಗಿ ಆ ತತ್ವಗಳೆಲ್ಲವೂ ಕೂಡ ಆ ರೀತಿಯ ಆದರ್ಶಗಳಿಂದ ಕೂಡಿರುವಂತಹ ಪಂಥ ಅದು. ಆದರೆ ಆನಂತರ ಬಂದಂತಹ ಪ್ರಗತಿಶೀಲ ಪಂಥ ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿ ಪ್ರಕಾರಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಟ್ಟುಬಿಟ್ಟಿತ್ತು. ವಿಶೇಷವಾದಂಥ ಒತ್ತನ್ನು ಕೊಟ್ಟಿರುವಂಥದ್ದು ಮಾತ್ರ ಅಲ್ಲ, ಕನ್ನಡದಲ್ಲಿ ಒಂದು ಓದುಗ ವರ್ಗವನ್ನೇ ಸೃಷ್ಟಿ ಬಿಟ್ಟಿದೆ ಅದು. ಕಾದಂಬರಿಗಾಗಿ ಒಂದು ಓದುಗ ವರ್ಗವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು. ಆನಕ್ರು, ಬಸವರಾಜ ಕಟ್ಟಿಮನಿ, ತರಾಸು, ಚದುರಂಗ, ನಿರಂಜನ ಮುಂತಾದವರು ಈ ಕಾಲಘಟ್ಟದ ಪ್ರಮುಖ ಸಾಹಿತಿಗಳಾಗಿ ನಾವು ಅವರನ್ನು ಗುರುತಿಸಿಕೊಳ್ತೇವೆ. ಹೀಗೆ ಕಾವ್ಯ ಪ್ರಕಾರವನ್ನು ಬಿಟ್ಟು ಕಾದಂಬರಿ ಪ್ರಕಾರವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಪ್ರಗತಿಶೀಲ ಸಾಹಿತ್ಯಕ್ಕೆ ಒಂದು ನಿರ್ದಿಷ್ಟವಾದಂಥ ಸಿದ್ಧಾಂತವನ್ನು ಕೂಡ ಅವರು ಒದಗಿಸಿಕೊಟ್ಟರು. ನವೋದಯ ಕಾವ್ಯದ ಸಾಹಿತ್ಯಕ್ಕೆ ಅಂತಹ ಸಿದ್ಧಾಂತಗಳು ಇರಲಿಲ್ಲ. ಆ ರೀತಿಯ ಸಿದ್ಧಾಂತ, ಮಾರ್ಕ್ಸ್ವಾದಿ ಸಿದ್ಧಾಂತವನ್ನು ಸಾಹಿತ್ಯದ ಮೂಲಕ ತಂದವರು ಪ್ರಗತಿಶೀಲ ಸಾಹಿತಿಗಳು. ಹಾಗಾಗಿಯೇ ಬಡವರ ಬಗ್ಗೆ, ಶೋಷಿತರ ಬಗ್ಗೆ, ಕಡೆಗಣಿತರ ಬಗ್ಗೆ ಸಾಹಿತ್ಯವನ್ನು ಅವರು ರಚನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಇಡೀ ಸಾಹಿತ್ಯ ಪ್ರಕಾರವನ್ನು ನೀವು ಗಮನಿಸಿದರೆ ಅಲ್ಲೆಲ್ಲವೂ ಕೂಡ ಇರುವಂಥದ್ದು ಈ ರೀತಿಯ ಒಂದು ಶೋಷಿತ ವರ್ಗದ ಬದುಕಿನ ಸಾಹಿತ್ಯ ಆಗಿದೆ ಎನ್ನುವುದನ್ನು ನಾವು ಗಮನಿಸ್ತೇವೆ. ಹೀಗೆ ಕನ್ನಡ ಸಾಹಿತ್ಯಕ್ಕೆ ಮೊತ್ತ ಮೊದಲಾಗಿ ಒಂದು ತತ್ವದ ಪರಂಪರೆಯನ್ನು ನೀಡಿದಂತಹ ಸಾಹಿತ್ಯ ಪಂಥ ಅದು ಪ್ರಗತಿಶೀಲ ಪಂಥ ಎಂಬುದಾಗಿ ನಾವು ನೋಡ್ತೇವೆ. ನವ್ಯ ಸಾಹಿತ್ಯ ಬಂತು, ಆದರೆ ನವ್ಯದವರಿಗೂ ಕೂಡ ಇದು ಸಾಧ್ಯ ಆಗಿಲ್ಲ. ಆನಂತರ ಬಂದಂತಹ ದಲಿತ, ಬಂಡಾಯ, ಮಹಿಳಾವಾದಿ ಸಾಹಿತ್ಯ ಮುಂತಾದವುಗಳು ನಿರ್ದಿಷ್ಟ ತತ್ವದ ಮೂಲಕ ಬೆಳ್ಕೊಂಡು ಬಂದವು. ಅದಕ್ಕೆ ಪ್ರೇರಣೆ ಇರುವಂಥದ್ದು ಪ್ರಗತಿ ಪಂಥ ಆಗ ಒಂದು ರಾಜಕೀಯ ಚಳವಳಿಯಾಗಿ, ಸಾಮಾಜಿಕ ಚಳವಳಿಯಾಗಿ ರೂಪುಗೊಂಡು ಅದನ್ನು ಸಾಹಿತ್ಯ ರೂಪದಲ್ಲಿ ತಂದಿರುವುದನ್ನು ನಾವು ಗಮನಿಸ್ತೇವೆ. ಹೀಗೆ ಕನ್ನಡ ಸಾಹಿತ್ಯ ಪ್ರಕಾರದಲ್ಲಿ ಒಂದು ಹೊಸ ಪರಂಪರೆಯನ್ನು ಆರಂಭಿಸಿದವರು ಪ್ರಗತಿಶೀಲ ಸಾಹಿತಿಗಳು ಎಂಬುದಾಗಿ ನಾವು ಗುರುತಿಸ್ತೇವೆ. ಮತ್ತು ಕಟ್ಟಿಮನಿಯವರ ಸಾಹಿತ್ಯ, ಅದರ ಬಗ್ಗೆ ಮಾತಾಡೋಕ್ಕೆ ಇದ್ದಾರೆ, ಹಾಗಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ಕಟ್ಟಿಮನಿ ಅವರಿಗೆ ಅದೊಂದು ವೃತ್ತಿಯಾಗಿತ್ತು. ಬರವಣಿಗೆ ಎನ್ನುವಂಥದ್ದು ಒಂದು ವೃತ್ತಿ ಆಗಿತ್ತು ಅವರಿಗೆ. ಆ ವೃತ್ತಿಯ ಮೂಲಕ ಬದುಕನ್ನು ಕಟ್ಟಿಕೊಳ್ಳಬೇಕಾಗಿತ್ತು. ಹಾಗಾಗಿ ಕಾದಂಬರಿಗಳ ಒಂದು ಸರಮಾಲೆಯನ್ನೇ ಅವರು ತಂದು ಕನ್ನಡಿಗರಿಗೆ ಕೊಟ್ಟರು. ಅವರ ಕಾದಂಬರಿ ಯಾವತ್ತು ಬರ್ತದೆ ಎಂಬುದಾಗಿ ಕಾದು ಕುಳಿತ ಜನ ಇರ್ತಾ ಇದ್ದರು ಅದನ್ನು ಓದುವುದಕ್ಕಾಗಿ. ಇಂತಹ ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದವರು ಬಸವರಾಜ ಕಟ್ಟಿಮನಿಯವರು ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ಸಾರಾ ಅಬೂಬಕ್ಕರ್ ಅವರ ಬಗ್ಗೆ ನಾವು ಹೇಳೋದಾದರೆ ಅದರ ಬಗ್ಗೆ ಕೂಡ ಮಾತಾಡೋದಕ್ಕೆ ಇದ್ದಾರೆ. ತುಳುನಾಡಲ್ಲಿ ಬಂಡಾಯ ಸಾಹಿತ್ಯ ಚಳವಳಿಯ ಕಾಲಘಟ್ಟದಲ್ಲಿ ಮುಸ್ಲಿಂ ಸಂವೇದನೆಗಳನ್ನು ಬಹಳ ಸಮರ್ಥವಾಗಿ ಬಿಂಬಿಸಿ ಸಾಹಿತ್ಯವನ್ನು ರಚನೆ ಮಾಡಿದವರು ಸಾರಾ ಅಬೂಬಕ್ಕರ್ ಅವರು. ಅವರಿಗೆ ಎಷ್ಟೋ ಪ್ರತಿರೋಧಗಳು ಬಂದಿದ್ದು ಮುಸ್ಲಿಂ ಸಮುದಾಯದಿಂದ.
ಆದರೆ ಅದು ಯಾವುದನ್ನು ಕೂಡ ಅವರು ಗಮನಿಸದೆ ಸಾಹಿತ್ಯವನ್ನು ರಚನೆ ಮಾಡಿಕೊಂಡು ಹೋದರು. ಹಾಗೆ ರಚನೆ ಮಾಡಿಕೊಂಡು ಹೋಗಿರೋದ್ರಲ್ಲಿ ಇವತ್ತು ಕನ್ನಡದ ಶ್ರೇಷ್ಠ ಬರಹಗಾರರಲ್ಲಿ ಸಾರಾ ಅಬೂಬಕ್ಕರ್ ಕೂಡ ಒಬ್ಬರಾಗಿದ್ದಾರೆ ಎನ್ನುವುದನ್ನು ನಾವು ನೋಡ್ತೇವೆ. ಹೀಗೆ ಈ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಕಟ್ಟಿಮನಿಯವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಅವರು ಮಾಡಿಕೊಟ್ಟಿದ್ದಾರೆ. ನಮಗೂ ಕೂಡ ಅದು ಅನುಕೂಲ ಆಗಿದೆ. ಹಾಗಾಗಿ ಅವರನ್ನು ನಾನು ಅಭಿನಂದಿಸ್ತಾ ಮತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವಂತಹ ಡಾಕ್ಟರ್ ಸೋಮಣ್ಣ ಹೊಂಗಳ್ಳಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಬಸವರಾಜ ಕಟ್ಟಿಮನಿ ಅವರ ಸಾಹಿತ್ಯ ಅವಲೋಕನವನ್ನು ಮಾಡುವ ಮೂಲಕ ಉಪನ್ಯಾಸ ನೀಡಲಿದ್ದಾರೆ ಡಾಕ್ಟರ್ ಪೂವಪ್ಪ ಗೌಡ ಕಣಿಯೂರವರು. ತುಳು ಜಾನಪದ ವಿದ್ವಾಂಸರು, ವೃತ್ತಿಯಲ್ಲಿ ಕನ್ನಡ ಅಧ್ಯಾಪಕರಾಗಿ ನಿವೃತ್ತರಾಗಿರುವ ಡಾಕ್ಟರ್ ಪೂವಪ್ಪ ಗೌಡ ಕಣಿಯೂರವರು ಉಲ್ಲಾಕುಳು, ಐತಿಹಾಸಿಕತೆ, ಪ್ರಾದೇಶಿಕತೆ ಮತ್ತು ಆರಾಧನಾ ಸ್ವರೂಪದ ಬಗ್ಗೆ ಸಂಶೋಧನೆ ನಡೆಸಿದವರು. ಪೂಕರೆ, ಮೌಖಿಕ ಸಂಕಥನ, ತೀಡಿದಷ್ಟು ಗಂಧ, ಉಲ್ಲಾಕುಳು, ಕುಕ್ಕೆಯಲ್ಲಿ ನಾಗರ ಮಡಿಕೆ, ಪ್ರಾದೇಶಿಕ ಅಧ್ಯಯನ ಇತ್ಯಾದಿ ಕೃತಿಗಳನ್ನು ರಚಿಸಿರುವ ಡಾಕ್ಟರ್ ಪೂವಪ್ಪಗೌಡ ಕಣಿಯೂರು ಸರ್ ಅವರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರುವವರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪುಸ್ತಕ ಪುರಸ್ಕಾರ ಪಡೆದಿರುವ ಡಾಕ್ಟರ್ ಪೂವಪ್ಪಗೌಡ ಕಣಿಯೂರು ಸರ್ ಅವರು ಬಸವರಾಜ ಕಟ್ಟಿಮನಿ ಸಾಹಿತ್ಯ ಅವಲೋಕನ ವಿಷಯದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಈಗ ವೇದಿಕೆ ತಮ್ಮ ಮಾತುಗಳಿಗೆ ಸರ್. ಕಟ್ಟಿಮನಿಯವರ ಮೋಹದ ಬಲೆಯಲ್ಲಿ ಕಾದಂಬರಿ, ಒಂದು 4 ಕಾದಂಬರಿಗಳು ಬ್ಯಾಗಿನೊಳಗಿದೆ. ಕಾರ್ಯಕ್ರಮದ ಅಧ್ಯಕ್ಷರೇ, ಕಟ್ಟಿಮನಿ ಪ್ರತಿಷ್ಠಾನದ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ, ಪರಮೇಶ್ವರ ಭಟ್ಟ ಅಧ್ಯಯನ ಸಂಸ್ಥೆಯ ಎಲ್ಲ ಅಧ್ಯಾಪಕ ಮಿತ್ರರೇ, ಸಂಶೋಧನಾ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿಗಳೇ, ನಾನು ಒಳ್ಳೆಯ ಮಾತುಗಾರಲ್ಲ. ಆರಂಭದಲ್ಲಿ ನಾನೊಂದು ಸತ್ಯ ಹೇಳಬೇಕು. ನನ್ನ ಅಧ್ಯಯನ ವಿಷಯ ಅದು ಜನಪದ ಆರಾಧನೆಗೆ ಸಂಬಂಧಪಟ್ಟ ದೈವಗಳ ಬಗ್ಗೆ ಅದೆಲ್ಲೋ ತಪ್ಪಿ ಹೋಯ್ತದೆ. ವಾಸ್ತವಿಕವಾಗಿ ನಾನು ಕಳೆದ ಶತಮಾನದ 1993ರಲ್ಲಿ 16 ಕಾದಂಬರಿಗಳನ್ನು ಕಟ್ಟಿಮನಿಯವರದನ್ನು ನಾನು ಓದಿದ್ದೆ. ಓದಿದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನನಗೆ ಸಾಹಿತ್ಯದ ಮೇಲೇ ನನ್ನ ರಿಸರ್ಚ್ ವರ್ಕನ್ನು ಮಾಡಬೇಕು ಅಂತ ಒಂದು ಆಶೆ ಇತ್ತು. ಅದು ಸಾಧ್ಯ ಆಗಲಿಲ್ಲ ಅನ್ನೋದು ಬೇರೆ ವಿಷಯ. ನನ್ನ ತರಗತಿ ಸನ್ಮಿತ್ರ ಅಭಯ್ ಕುಮಾರ್, ನಾವೆಲ್ಲ ಕ್ಲಾಸ್ಮೇಟ್ಸ್, ಒಟ್ಟಿಗೆ ಓದಿದವು. ನಾನು MA ಇರುವಾಗ ಮತ್ತೆ ಈ ಸೆಮಿನಾರ್ ಎಲ್ಲ ಮಾಡ್ತೀನಿ, ನಮ್ಮನ್ನು ಸುಮ್ಮನೆ ಬಿಡ್ತಿರಲಿಲ್ಲ. ಆವಾಗಲೂ ಕೂಡ ನನ್ನನ್ನು ಪ್ರಗತಿಶೀಲದ ಮೇಲೆ ನಾನು ಹೋಗಬೇಕಾಯಿತು. ನಾನು ಮೃತ್ಯುಂಜಯ ಕಾದಂಬರಿಗೆ ಮೇಲೆ ನಾನು ಸೆಮಿನಾರ್ ಮಾಡಿದ್ದೆ. ನಾನು ಅದು ಇದೇ ನನ್ನ ನಿನ್ನೆ ಹುಡುಕಾಡಿದೆ, ಸುಮ್ಮನೆ ಒಮ್ಮೆ ನೋಡೋಣ ಅಂತ. ಆವಾಗೊಂದು ಜೋಕ್ ಮಾಡ್ತಿದ್ರು, ಅದು ಭೈರಪ್ಪನವರ ಪರ್ವ ಕಾದಂಬರಿ ಮೇಲೆ. ಈ ಮಂಗಳೂರಿಂದ ಇಲ್ಲಿಗೆ ಬರುವ ಬಸ್ಸುಗಳು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಪರ್ವ ಕಾದಂಬರಿಯನ್ನು ಓದಿ ಅದಕ್ಕೆ ವಿಮರ್ಶೆ ಮಾಡುವಷ್ಟು ಅವಧಿಗಳನ್ನ ತೆಗೊಳ್ತಾ ಇದ್ವು ಅಂತ ಇರ್ತದೆ. ಈ ಮಾತು ಯಾಕೆ ಇಲ್ಲಿ ನಾನು ಹೇಳ್ತಾ ಇದ್ರಂದರೆ, ಮೃತ್ಯುಂಜಯ ಕಾದಂಬರಿ ಕೂಡ ದೊಡ್ಡ ಗಾತ್ರದ ಬಹಳ ಮಹತ್ತರವಾದ ಪ್ರಗತಿಶೀಲ ಅಂತ ನಾವು ಉಲ್ಲೇಖಿಸಿಕೊಳ್ಳುವ ನಿರಂಜನರ ಕಾದಂಬರಿಗಳಲ್ಲಿ ಬಹಳ ಮಹತ್ವದ ಕಾದಂಬರಿ ಅದು. ನಾನೀಗ ಮಾತನಾಡುವ ಕಟ್ಟಿಮನಿಯವರ, ಬಸವರಾಜ ಕಟ್ಟಿಮನಿಯವರ ಸಾಹಿತ್ಯ ಅವಲೋಕನ ಅಂತ ನಾನು ವಿಷಯ ಇಟ್ಟುಕೊಂಡಿದ್ದೇನೆ, ಅಥವಾ ನನಗೆ ಕೊಟ್ಟಿದ್ದೀರಿ ನೀವು ಮಾತಾಡಬೇಕು ಅಂತ.
ನನಗೆ ಅವರೆಲ್ಲ ಬರಹಗಳನ್ನು ನೀವು ಕೊಟ್ಟಿರುವ ಅವಧಿಯಲ್ಲಿ ಓದಲಿಕ್ಕೆ ಆಗಲಿಲ್ಲ. ನಾನು ಪ್ರಾಮಾಣಿಕವಾಗಿ ಅದನ್ನು ಒಪ್ಪಿಕೊಳ್ಳುತ್ತೇನೆ. ಹಾಗಾಗಿ ಅವರ ಸಾಹಿತ್ಯದ ಒಳ ಹೊರಗನ್ನು ಎಲ್ಲವನ್ನು ನಾನಿಲ್ಲಿ ಹೇಳುತ್ತೇನಂತ ಹೇಳಲಿಕ್ಕೆ ನಾನು ಆಗುವುದಿಲ್ಲ. ಜ್ಯೋತಿಯವರಲ್ಲಿ ಒಂದು ಕ್ಷಮೆ ಕೇಳಿ ಒಂದು ಮಾತು ಹೇಳಬೇಕು. ಇವತ್ತಿನ ಕಾರ್ಯಕ್ರಮ ಎಷ್ಟು ಒಂದು ಅರ್ಥಪೂರ್ಣ ಮತ್ತು ಅನುಸಂಧಾನಗೊಂಡಿದೆ ಅಂತ ಹೇಳಿದ್ರೆ, ಸಾರಾ ಅಬೂಬಕ್ಕರ್ ಅವರಿಗೆ ಕಟ್ಟಿಮನಿಯವರ ಕಾದಂಬರಿಯ ಅಥವಾ ಅವರ ಒಟ್ಟು ಸಾಹಿತ್ಯದ ಹಿನ್ನೆಲೆ ಕೊಡುವ ಈ ಪ್ರಶಸ್ತಿ ಬಹಳ ಅರ್ಥಪೂರ್ಣ ಅಂತ ನನಗೆ ಅನಿಸಿತು. ಸಾರಾ ಅಬೂಬಕ್ಕರ್ ಶಾಲೆಗೆ ಓದಿದ ಮುಸ್ಲಿಂ ಹುಡುಗಿ, ಅವರ ಆತ್ಮಕಥನ, ಅವರ ಬಗ್ಗೆ ಒಂದು ಮಾತು ಮತ್ತು ಇಲ್ಲಿಗೆ ಅದು ಅನ್ವಯ ಆಗುವ ಮಾತು ಅಂತ ನಾನು ಹೇಳ್ತಾ ಇದ್ದೀನಿ. ಹೃದಯದ ನುಡಿಗೆ ಪಡಿ ನುಡಿದ ಇಬ್ಬರೂ ಬರಹಗಾರರು, ಇದರಲ್ಲಿ ಎರಡು ಮಾತಿಲ್ಲ. ಕಟ್ಟಿಮನಿಯವರು ಬಹಳ ಗಟ್ಟಿ ಬರಹಗಾರ. ಬೆಳಗಾವಿಯ ಈ ಕಟ್ಟಿಮನಿ ಪ್ರತಿಷ್ಠಾನ ಮಾಡುತ್ತಿರುವ ಈ ಕಾರ್ಯ ಆ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ನನಗೆ ಅನ್ನಿಸಿದೆ ಅಂತ. ನಾನು ಅವರೆಲ್ಲರನ್ನು ಕೂಡ ಇಲ್ಲಿ ಆರಂಭದಲ್ಲಿ ಅಭಿನಂದಿಸ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕಟ್ಟಿಮನಿಯವರ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂತ ಕೇಳಿಕೊಂಡ ಎಲ್ಲ ಸ್ನೇಹಿತರಿಗೆ ನಾನು ಆಭಾರಿಯಾಗಿದ್ದೇನೆ. ನನ್ನ ಮಾತುಗಳು ಎರಡು ವಿಭಾಗದಲ್ಲಿ ಇರ್ತವೆ. ಕಟ್ಟಿಮನಿಯವರ ಬಗ್ಗೆ ನಾನು ಹೇಳುವಂಥ ವ್ಯತ್ಯಾಸ ಇದ್ದರೆ, ಅವರ ಸಹೋದರ ಮಗ ಇದ್ದಾರೆ, ನೀವು ಮತ್ತೆ ಅವರನ್ನು ಸಂದರ್ಶಿಸ್ಕೊಳ್ಬೋದು, ಹೆಚ್ಚಿನ ಮಾಹಿತಿ ಸಿಗ್ತದೆ. ಶಿವರಾಮ ಅವರನ್ನು ಸರ್, ಶಿವಕುಮಾರ್ ಕಟ್ಟಿಮನಿಯವರು. ನಾನು ಅವರ ಬಾಲ್ಯದ ಅಥವಾ ಒಟ್ಟು ಅವರ ವ್ಯಕ್ತಿತ್ವವನ್ನು ಮೊದಲು ನಾನು ಒಂದು ಚಿತ್ರಣ ಇಡಬೇಕು. ಅದು ಯಾಕೆ ಇಡಬೇಕಂತ ಹೇಳಿದ್ರೆ, ಕಟ್ಟಿಮನಿ ಬದುಕಿದ್ದನ್ನೇ ಬರೆದದ್ದು, ಕಟ್ಟಿಮನಿಯವರು ಬರೆದದ್ದು ಬದುಕಿದ್ದನ್ನೇ. ನಾನು ಮತ್ತೆ ಅದನ್ನು ಅವರ ಮಾತುಗಳಲ್ಲಿ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದನ್ನು ಕುಂದರ ನಾಡ ಕಲಿ, ಬೆಳಗಾವಿನ ಭಾರ್ಗವ, ನಿಮಗೆ ನೆನಪಾಗುತ್ತೆ, ಕಡಲಕರೆಯ ಭಾರ್ಗವ ಅಂತ ಕರೆಸಿಕೊಂಡವರು ಕಾರಂತರು. ಯಾಕೆ ಕರೀತೇವೆ ಅಂತ ಕೂಡ ನಮಗೆ ಗೊತ್ತುಂಟು. ವಾಸ್ತವವಾದಿ ಅನುಭವದ ಗಟ್ಟಿ ನೆಲೆಯಲ್ಲಿ ಬರೆದವರು ಕಾರಂತರು ಕೂಡ. ಇದನ್ನು ನಾವಲ್ಲಿಗೆ ಅನ್ವಯ ಮಾಡಿಕೊಳ್ಳೋಣ. ಕಟ್ಟಿಮನಿಯವರು ಕೂಡ ಬರೆದದ್ದು ಅದೇ ಬಗೆಯಲ್ಲಿ ಅಂತ. ಬೆಳಗಾಂ ಜಿಲ್ಲೆಯ ಗೋಕಾಕನ ಮಲಮರಡಿ ಅವರ ಹುಟ್ಟೂರು. ತಂದೆ ಪೊಲೀಸ್ ಉದ್ಯೋಗದಲ್ಲಿ ಕೆಲಸ ಮಾಡಿದವರು. ಅಪ್ಪಣ್ಣ ಬಾಳಮ್ಮ ದಂಪತಿಗಳ ಮಗ ಅವರು. ಅಕ್ಟೋಬರ್ 5, 1919ರಲ್ಲಿ ಜನ್ಮಿಸಿದವರು. ಅವಾಗ ಹೇಳಿದರು SLC ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ, ಮೆಟ್ರಿಕ್ಯುಲೇಷನ್ ಅಂತ. ಅಲ್ಲಲ್ಲಿ ಪಾಪ ಕಷ್ಟಪಟ್ಟು ಅಲ್ಲಿವರೆಗೆ ಓದಿದವರವರು ತುಂಬ ಓದಿಲ್ಲ ಅಂತ. ಕಾರಂತರು ಏನು ತುಂಬ ಓದಿಲ್ಲ ಅವರು. ಹೌದು, ಅವರನ್ನು ಅಷ್ಟೇ ಎಲ್ಲ ಬಿಟ್ಟು ಗಾಂಧಿಯೊಟ್ಟಿಗೆ ಚಳವಳಿಗೆ ಹೋದವರು. ಇವರು ಚಳವಳಿಗೆ ಹೋದವರೇ. 1942ರಲ್ಲಿ ಇವರು ಕೂಡ ಇದರಲ್ಲಿ ಹೋರಾಟಕ್ಕೆ ಇಳಿದವರು. ಸಣ್ಣ ಪ್ರಾಯದಲ್ಲೇ ಹುಟ್ಟಿದ 19ರಲ್ಲಿ, 1936ರಲ್ಲಿ ಉದ್ಯೋಗ ಹಿಡಿಬೇಕಾಯಿತು. ಇವತ್ತಿಗೂ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಬಲವಾಗಿರುವ ಅಥವಾ ಗಣನೀಯ ಅಂತ ಹೇಳಬಹುದಾದಂಥ ಪತ್ರಿಕೆ ಸಂಯುಕ್ತ ಕರ್ನಾಟಕ. ಅದರಲ್ಲಿ ಉದ್ಯೋಗಕ್ಕಾಗಿ ಸೇರಿಕೊಂಡವರು. ಆನಂತರ ಹುಬ್ಬಳ್ಳಿಯ ತರುಣ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದಾರೆ. ಗದಗಿನಿಂದ ಆ ತರುಣ ಕರ್ನಾಟಕದ ಉಪಭಾಗವಾಗಿ ಬಂದಿರತಕ್ಕಂಥ ಉಷಾ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಾರೆ. ಈ ಉಷಾ ಪತ್ರಿಕೆ ಅವರಿಗೆ ಹೇಳಿದ ಹಾಗೆಯೇ ಈ ಪ್ರಗತಿ ಪಂಥ ಅಂತ ಹೇಳುವ ಒಂದು ಮನೋಧರ್ಮದ ಚಿಂತನಾ ಕ್ರಮದಲ್ಲಿ ಬಂದಿರುವ ಆ ಒಂದು ಸಂದರ್ಭದಲ್ಲಿ ಅದರ ಮುಖವಾಣಿಯಾಗಿ ಕೆಲಸ ಮಾಡಲಿಕ್ಕೆ ಕೂಡ ಅದು ಸಾಧ್ಯ ಆಯಿತು ಕಟ್ಟಿಮನಿಯವರ ಮುಖಾಂತರ ಅನ್ನೋದನ್ನು ಇಲ್ಲಿ ಉಲ್ಲೇಖಿಸಿ ನಾನು ಇಷ್ಟಪಡ್ತೀನಿ. ಅವರು ಒಂದು ಕಡೆ ಹೇಳಿಕೊಳ್ಳುತ್ತಾರೆ, ಉಸಿರಿರುವವರೆಗೆ ಬರೆಯುವುದು ಅಂತ, ಉಸಿರು ನಿಂತಲ್ಲಿಗೆ ಇಲ್ಲ ಅಂತ. ಹಾಗಾಗಿ ಅವರ ಉಸಿರು ನಿಂತದ್ದು 1989ರಲ್ಲಿ. ನೋಡಿ, ಒಂದು ಎಂಥ ತಾತ್ವಿಕತೆಯಿಂದ ಬರೆದಿದ್ದಾರೆ ಅಂದರೆ, ಉಸಿರಿರುವಲ್ಲಿಗೆ ಬರಿತೇನೆ ನಾನು ಅಂತ, ನಿಂತರೆ ಮತ್ತೆ ಬರೆಯಕ್ಕಿಲ್ಲ ಅಂತ.
ಎಲ್ಲವನ್ನ ಬಿಟ್ಟು ಪತ್ರಿಕೆ ಯಾವುದು ಬೇಡ ಅಂತ ಹೇಳಿಬಿಟ್ಟು ಬಹುಶಃ ಬರವಣಿಗೆಯೇ ವೃತ್ತಿಯಾಗಿ ಸ್ವೀಕರಿಸೋದಷ್ಟು ಏನು ಸುಲಭದ ಕೆಲಸ ಅಲ್ಲ, ಅದರಲ್ಲಿ ಬದುಕುತ್ತೇನೆ ಅಂತ ಹೇಳುವಂಥದ್ದು. ಏನಿರಲಿ, ಕಟ್ಟಿಮನಿ ಅವರು ಭಾಳ ಗಟ್ಟಿಯಾಗಿ ಬದುಕನ್ನು ಭಾಳ ಪ್ರೀತಿಸಿದವರು ಅಂತ ನಾನು ಅದನ್ನು ಹೇಳಿಕೊಳ್ತೀನಿ, ಭಾಳ ಪ್ರೀತಿಸಿದವರು ಅದನ್ನು. ಹಾಗಾಗಿ ಅಲ್ಲಿ ಎಲ್ಲ ನಿರ್ಧಾರಗಳನ್ನು ಕೂಡ ಅದು ಎಂಥದೇ ಇರಲಿ, ನಾನು ಬದುಕಬಲ್ಲೆ ಅನ್ನೋದ, ಅಲ್ಲಿ ಏನು ಸಾಧಿಸಬಲ್ಲೆ ಅನ್ನತಕ್ಕಂಥ ಹಠ ಇದೆಯಲ್ಲ, ಅದೇ ಕಟ್ಟಿಮನಿಯವರ ಗಟ್ಟಿತನ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ. ಪ್ರಾಮಾಣಿಕ ವಾಸ್ತವಿಕತೆಯಿಂದ ಬರೆದವರಿಗೆ ನಮ್ಮ ಎದುರಲ್ಲಿ ಇವತ್ತಿನ ಪ್ರಶ್ನೆ ಇದೆ. ಈ ಬದಲಾವಣೆಗಳನ್ನು ಅಥವಾ ಸಮಾಜದ ಪರಿವರ್ತನೆಗಳನ್ನು ಮಾಡಲಿಕ್ಕೆ ಸಾಧ್ಯನಾ, ಆಗ್ತದಾ ಎನ್ನುವುದು ಒಂದು ಪ್ರಶ್ನೆ. ಮತ್ತು ಅದೊಂದು ನಂಬಿಕೆಯ ಸಾಧ್ಯತೆ. ಅದನ್ನು ನಾವು ಬೇರೆ ಅರ್ಥದಲ್ಲಿ ಏನು ನಾವು ಹೇಳೋಕ್ಕೆ ಸಾಧ್ಯ ಆಗುವುದಿಲ್ಲ. ನಮಗೆ ಒಂದು ನಂಬಿಕೆಯ ಸಾಧ್ಯತೆ ಅದು. ಕಟ್ಟಿಮನಿ ಸೇರಿದಂತೆ ಪ್ರಗತಿಪರ ದೃಷ್ಟಿಯವರು ಇದನ್ನು ನಂಬಿ ಬರೆದದ್ದು. ಅಭಯ್ ಕುಮಾರ್ ಹೇಳಿದಾಗೆ ಅದು ಅನಾಕ್ರು ಇರ್ಬೋದು, ತಾರಾಸು ಅವರು ಇರ್ಬೋದು, ನಿರಂಜನ್ ಇರ್ಬೋದು, ಚದುರಂಗರ್ ಇರ್ಬೋದು, ಇನ್ನೊಂದಷ್ಟು ಪಟ್ಟಿ ಇದೆ, ಕಟ್ಟಿಮನಿಯವರು ಇರ್ಬೋದು. ಇದನ್ನು ನಂಬಿದ್ದಾರೆ ಮತ್ತು ಬರೆದಿದ್ದಾರೆ ಅವರು. ಅನುಭವದಿಂದ ಬರೆದವರು ಇವರು, ಅದರಲ್ಲಿ ಎರಡು ಮಾತೇ ಇಲ್ಲ. ವಾಸ್ತವದ ನೆಲೆಯ ಅನುಭವದ ನೆಲೆಯಲ್ಲಿ ಬರೆದವರು, ಬದುಕಿದ್ದನ್ನು, ಬದುಕುವ ಸಂದರ್ಭದಲ್ಲಿ ಸಮಾಜದಲ್ಲಿ ಕಂಡದ್ದನ್ನು ಅವರು ಬರೆದಿದ್ದಾರೆ. ಆದರೆ ಕಾಣುವವರಿಗೆ ಕೆಲವು ಸಂದರ್ಭದಲ್ಲಿ ಸಮಾಜದಲ್ಲಿ ಇರುವಂಥದ್ದು ಎಲ್ಲವೂ ಕೂಡ ಸುಂದರವಾಗಿ ಕಾಣಬಹುದು. ಆದರೆ ಇವರು ಸುಂದರ ಅನ್ನುವಂಥ ಕಾರಣದಲ್ಲಿ ಕಂಡವರಲ್ಲ. ಯಾವುದು ಅಸುಂದರ ಅಂತ ಅಂದರೆ ಮನುಷ್ಯ ಬದುಕಿಗೆ ಅಸುಂದರವಾದದ್ದು ಯಾವುದಿದೆಯೋ ಅದನ್ನೇ ಆಯ್ಕೆ ಮಾಡಿ ಬರೆಯುವುದಕ್ಕೆ ಅದನ್ನು ಆಯ್ಕೆ ಮಾಡಿದವರು ಅಂತ ನನಗೆ ಅನ್ನಿಸ್ತದೆ. ಕಟ್ಟಿಮನಿಯವರಿಗೆ ಅವರೇ ಒಂದು ಕಡೆ ಹೇಳಿಕೊಳ್ತಾರೆ, ನಾನು ಬರೆದದ್ದು ಕಾದಂಬರಿ. ಅಂದರೆ ಅವರು ವಾಸ್ತವವಾದಿಯಾಗಿ ಕಣ್ಣಿಗೆ ಕಾಣುವ ಸಂಗತಿಗಳನ್ನೇ ಬರೆದಾಗಲೂ ಕೂಡ ಅವರು ಅದನ್ನು ಕಾದಂಬರಿ ಅಂತ ನಾನು ಹೇಳಲಾರೆ. ಅದನ್ನು ನಾನು ಮಹಾಶ್ವೇತೆ ಅಂತ ಒಂದು ಪದ ಬಳಸ್ತಾರೆ, ಅಂದರೆ ಕಾವ್ಯ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿರುವಂಥದ್ದು. ಅದನ್ನು ಅದು ಆರಾಮ ಕುರ್ಚಿಯಲ್ಲಿ ಕೂತು ಮನೋರಂಜನೆಗಾಗಿ ಓದುವವರಿಗೆ ಅದು ಆನಂದವನ್ನು ಕೊಡುತ್ತದೆ ಅಂತ ನಾನು ಹೇಳಲಾರೆ ಅನ್ನೋದು ನನಗೆ ಗೊತ್ತಿದೆ. ಅದು ಹಾಗಾಗಿ ನಾನು ಜನರಿಗಾಗಿ, ಜನರನ್ನು ಉದ್ದೇಶಿಸಿ ಬರೆದದ್ದು ಅಂತ ಹೇಳುವಂಥ, ಅಂದರೆ ಒಂದು ಬಗೆಯ ಎಚ್ಚರವನ್ನು ಮೂಡಿಸುವಂಥ ಉದ್ದೇಶದ ಸಾಹಿತ್ಯ ನನ್ನದು. ನಮಗೆ ಅನಿಸಿಬಿಡ್ತದೆ, ಸಾಹಿತ್ಯಕ್ಕೆ ಅಷ್ಟೇ ಸಾಧ್ಯ ಆಗ್ತದಾ? ಕಾದಂಬರಿಯ ಸಂದರ್ಭದಲ್ಲಿ ಬಹುಶಃ ಅದು ಹಾಗೆ ಅನ್ನಿಸಿದ್ರೆ ನಮಗೆ ಹೀಗೆ ವಿಚಾರ ಪ್ರಚೋದಕವಾಗಿರುವುದೇ ಹೆಚ್ಚು ಅಂತ ಅನ್ನಿಸಿಬಿಟ್ರೆ ಅದರಲ್ಲೇನು ತಪ್ಪು ಅಂತ ನನಗೆ ಅನಿಸುವುದಿಲ್ಲ. 1940ರ ಕಾಲಘಟ್ಟದಲ್ಲಿ ಕನ್ನಡದಲ್ಲಿ ಆವಾಗಲೇ ಅದು ಕಾರಂತರದಿರ್ಬೋದು, ಕುವೆಂಪು ಅವರಿರ್ಬೋದು, ಇನ್ನು ಅನೇಕ ಜನ ನವೋದಯದ ಅಂತ ನಾನು ಹಾಗೇನು ಗುರುತಿಸ್ಕೊಳ್ಬೇಕಾದ್ದೇನಿಲ್ಲ, ಅಲ್ಲಿಯವರೆಗಿನ ಕಾಲಘಟ್ಟದಲ್ಲಿ ಬಂದ ಕಾದಂಬರಿಕಾರರು ಕಾದಂಬರಿಯ ಒಂದು ವಿನ್ಯಾಸವನ್ನು ಭಾಳ ಸ್ಪಷ್ಟವಾದ ಒಂದು ಖಚಿತವಾದಂಥ ನೆಲೆಯಲ್ಲಿ ಕೊಟ್ಟಾಗಿತ್ತು. ಕಾರಂತರು ಕೊಟ್ಟಿದ್ದಾರೆ, ವಾಸ್ತವವಾದಿ ನೆಲೆಯಲ್ಲಿ ಕುವೆಂಪು ಅವರ ಕಾದಂಬರಿಗಳು ಆಗಾಗಲೇ ಬಂದಿದ್ದವು. ಹಾಗಾಗಿ ಒಂದು ಬಗೆಯ ಕಾದಂಬರಿಯ ಚಲನಶೀಲತೆಯನ್ನು ನಾವು ಆ 40ರ ಕಾಲಘಟ್ಟದವರೆಗೆ ಗಮನಿಸುತ್ತಾ ಬಂದಿದ್ದೇವೆ. ವಿದ್ಯಾರ್ಥಿಗಳ ನೀವು ಗಮನಿಸಿದ್ದೀರಿ, ಗಮನಿಸಬೇಕಾದ್ದು ಕೂಡ ಅದು. ಹಾಗಾಗಿ ಹೀಗೆ ಹರ್ಕೊಂಡು ಬಂದಿರೋದ್ರಿಂದ ಒಂದು ಕಾದಂಬರಿ ಪ್ರಕಾರ ಏನಿದೆ, ಒಂದು ಕಥನ ಆದರೆ ಇಲ್ಲಿ ಭಾಳ ಮುಖ್ಯವಾಗಿ ಕಥೆಗಳು ಕೂಡ ಬಂದಿವೆ, ಆ ಎಡೆಯಲ್ಲಿ ಮತ್ತೆ ಕೂಡ ಬಂದಿವೆ. ಅಂದರೆ ಅಲ್ಲಿಯವರೆಗೆ ಬಂದಿರತಕ್ಕಂಥ ಒಂದು ಕಥನ ಪ್ರಕಾರ ಕ್ರಮ ಹೇಗಿತ್ತು, ಅದಕ್ಕೆ ಇನ್ನೊಂದು ಡೈವರ್ಷನನ್ನು ಕೊಡಬೇಕಿತ್ತು. ಅದನ್ನು ಪ್ರಗತಿಶೀಲರು ಕೊಟ್ಟಿದ್ದಾರೆ. ಅದು ವಸ್ತುವನ್ನು ಅಳವಡಿಸಿಕೊಳ್ಳುವಲ್ಲಿ, ಸ್ವರೂಪದ ದೃಷ್ಟಿಯಿಂದ ನಾನು ಹೇಳ್ತಾ ಇಲ್ಲ, ವಸ್ತುವನ್ನು ಕಥನ ಪ್ರಕಾರದಲ್ಲಿ ಕೊಡುವಲ್ಲಿ ಅದಕ್ಕೆ ಒಂದು ಇನ್ನೊಂದು ಡೈವರ್ಷನ್ನ ಕೊಟ್ಟದ್ದನ್ನು ನಾವು ಪ್ರಗತಿಶೀಲದಲ್ಲಿ ನಾವು ಕಾಣುತ್ತೇವೆ ಅನ್ನುವಂಥದ್ದು. ಇನ್ನೊಂದು ಮಗ್ಗುಲಿಗೆ ಕಾದಂಬರಿ ಪ್ರಕಾರ ಹೊರಡಿತು. ಕಟ್ಟಿಮನಿಯವರು ವಾಸ್ತವ ಪ್ರಜ್ಞೆಯಲ್ಲಿ ಬರೆದವರಂತ ಮಾಡ್ತಾ ಇದ್ದೇನೆ. ಪತ್ರಿಕಾ ವೃತ್ತಿಯಲ್ಲಿದ್ದ ಕಟ್ಟಿಮನಿಯವರು ಅದಕ್ಕೆ ಪೂರ್ಣ ಗೈರಾಗಿ ಬರವಣಿಗೆಯನ್ನೇ ಅವಲಂಬಿಸಿದರು.
1942ರಲ್ಲಿ ನಡೆದ ಚಲೇಜಾವೋ ಚಳವಳಿಯಲ್ಲಿ ಗಾಂಧಿಗೆ ಸಾಥ್ ನೀಡಿದವರು. ಸಾಮಾಜಿಕವಾದ ಒಡನಾಟ, ಬಹುಜನರ ಸಾಮಾಜಿಕವಾಗಿದ್ದಂಥ ಬವಣೆಯ ಹಿಂದಿನ ಕಾರಣಗಳು ಇವೆಲ್ಲವೂ ಅವರಲ್ಲಿ ಪ್ರಜ್ಞೆಯಾಗಿ ಅವರ ಬರಹಗಳಲ್ಲಿ ಮೂಡಿಬರುವುದಕ್ಕೆ ಸಾಧ್ಯ ಆಯಿತು ಅನ್ನೋದು. ಒಂದು ಮಾತು ನಾನಿಲ್ಲಿ ಹೇಳಲೇಬೇಕು. ಪ್ರಗತಿಪರ ಚಿಂತನೆಗಳಿಗೆ ಸೋಲೆ ಆಗಿರಬಹುದು ವರ್ತಮಾನದಲ್ಲಿ ಕೂಡ. ಪ್ರಗತಿಪರರು ಅಂತ ಹೇಳಿದಾಗ ಇವತ್ತು ತಮಾಷೆಯ ಜನಗಳಾಗಿದ್ದೇವೆ ನಾವು. ಪ್ರಗತಿಪರ ಅಂತ ಯಾರು ಪದ ಬಳಸ್ತೀವಿ ಅವರೆಲ್ಲ ಇವತ್ತು ತಮಾಷೆಯ ಪರಿಸ್ಥಿತಿಯಲ್ಲಿದ್ದೇವೆ ಅನ್ನೋದು. ಹಾಗಾಗಿ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ಪ್ರಗತಿಪರ ಅನ್ನುವುದಕ್ಕೆ ಸೋಲೆ ಆಗಿರಬಹುದು. ಆದರೆ ಜಡತ್ವದ ಸಮಾಜವನ್ನು ಅಥವಾ ಒಪ್ಪಿದ್ದೇ ಸರಿಯಾಗಿದೆ, ನಾವು ಒಪ್ಪಿದ್ದೇ ಸರಿಯಾಗಿದ್ದ ಭಾವಿಸಿಕೊಂಡಿರತಕ್ಕಂಥ ಸಮಾಜವನ್ನು ಈ ಪ್ರಗತಿಪರರ ಚಿಂತನೆಗಳು ಮಾತ್ರ ಎಚ್ಚರಿಸಿ ಬಿಟ್ಟದ್ದು ಮಾತ್ರ ಇವತ್ತಿಗೂ ಸತ್ಯ. ಅದು ಮುಂದೆಯೂ ಸತ್ಯ, ಹಿಂದೆಯೂ ಸತ್ಯ ಅದು. ಹಾಗಾಗಿ ಈ ಪ್ರಗತಿಪರರ ಬರಹಗಳಲ್ಲಿ ಈ ಬಗೆಯ ಚಿಂತನೆ ಇರುವವರಲ್ಲಿ ಒಂದು ರೀತಿಯ ರೋಚಿ ಇರ್ತದೆ, ಕ್ರೋಧ ಇರ್ತದೆ. ಅದು ಸಹಜವಾದ್ದೇ. ಪ್ರಗತಿಪರರ ಸಾಹಿತ್ಯದಲ್ಲಿ ನೀವು ಗುರುತಿಸಿಕೊಳ್ಳೋದು ಕಟ್ಟಿಮನಿ ಅದಕ್ಕೆ ಹೊರತಾದವರಲ್ಲ. ಇದನ್ನು ಕೂಡ ಅವರ ಬರಹಗಳಲ್ಲಿ ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ರುಚಿ ಇದೆ, ಒಂದು ಬಗೆ ರುಚಿ ಇದೆ. ಈ ದೃಷ್ಟಿಯಿಂದ ಕುಂದನಾಡಿನ ಕಲಿ ಅನ್ನುವುದು, ಬೆಳಗಾವಿನ ಭಾರ್ಗವ ಅನ್ನುವುದು, ಕಾರಂತರಲ್ಲಿ ನಾವು ಅದನ್ನು ಕಾಣಲಿಲ್ವೇ? ಕಾರಂತರು ಅವ್ರಲ್ಲಿ ಮಾತಾಡೋದು ಒಂಥರ ಭಯ ಆಗ್ತಾ ಇದ್ದವರು. ಅಂದರೆ ವೈಚಾರಿಕವಾದಂಥ ಗಟ್ಟಿತನ, ಸಮಾಜವನ್ನು ನೋಡುವ ದೃಷ್ಟಿಕೋನ ಅವೆಲ್ಲವೂ ಕೂಡ ಅಲ್ಲಿ ಕಾರಣ ಆಗಿತ್ತು. ಹಾಗಾಗಿ ಆ ಬಗೆಯ ಒಂದು ರೊಚ್ಚು ನಾವು ಕಟ್ಟಿಮನಿಯವರಲ್ಲಿ ಕೂಡ ಕಾಣುತ್ತಾ ಇತ್ತು. ಈ ಅರ್ಥದಲ್ಲಿ ಅವರು ಅನ್ವರ್ಥವಾಗಿ ಅವರು ಗುರುತಿಸಲ್ಪಟ್ಟಿದ್ದಾರೆ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಕಟ್ಟಿಮನಿಯವರ ಬರಹಗಳಲ್ಲಿ ಅವರ ಮೊದಲ ಕಾದಂಬರಿ ಸ್ವಾತಂತ್ರ್ಯದೆಡೆಗೆ ಅಂತ. ನಾನು ಕಾದಂಬರಿಗಳನ್ನು ಅದರ ಕಥಾವಸ್ತುಗಳನ್ನು ವಿವರಿಸೋದಾಗಲಿ, ಅಲ್ಲಿ ಪಾತ್ರಗಳ ಬಗ್ಗೆ ವಿಶ್ಲೇಷಣೆ ಮಾಡೋದ್ರಲ್ಲಿ ನಾನು ಅದನ್ನು ಮಾಡ್ತಾಯಿಲ್ಲ, ನಾನು ಮಾಡಲಿಲ್ಲ. ಜಸ್ಟ್ ಅವರ ಬರಹಗಳಲ್ಲಿ ವ್ಯಕ್ತವಾಗುವ ಒಂದು ತಾತ್ವಿಕತೆ, ಅವರು ವಸ್ತುವಿನ ಆಯ್ಕೆಯಲ್ಲಿ ಅಳವಡಿಸಿಕೊಡುವಂಥ ಚಿಂತನ ಕ್ರಮ ಯಾವುದನ್ನು ಮಾತ್ರ ನಾನು ಇಲ್ಲಿ ಟಚ್ ಮಾಡೋ ಪ್ರಯತ್ನ ಮಾಡ್ತೇನೆ. ಕುರ್ತಕೋಟಿಯವರು ಇವರ ಸಾಹಿತ್ಯದ ಮೇಲೆ ಒಂದು ಕಮೆಂಟ್ಸ್ ಮಾಡ್ತಾರೆ. ಅವರ ಯುಗಧರ್ಮ ಕೃತಿಯಲ್ಲಿ ಅದನ್ನು ಮಾಡಿದ್ದಾರೆ. ನಾನು ಇಲ್ಲಿ ಉಲ್ಲೇಖಿಸಬೇಕು. ಅದನ್ನು ಬಹಳ ಮುಖ್ಯ ಅಂತ ನನಗೆ ಅನ್ನಿಸಿದೆ. ಅದನ್ನು ಜೀವನದ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂಬ ಭಾವನೆಯು ಇಲ್ಲಿ ವ್ಯಕ್ತವಾಗಿದೆ ಅಂತ. ಆದರ್ಶಮಯತೆ ಸಾಹಿತ್ಯಾಂಶವನ್ನು ಕಡಿಮೆಗೊಳಿಸಿದೆ. ಅದು ತುಂಬ ದೀರ್ಘವಾಗಿದೆ, ನಾನು ಜಸ್ಟ್ ಅದರ ಲಿಂಕನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದೇನೆ ಅಷ್ಟೇ ಎಂದಿದ್ದಾರೆ. ಏನೇ ಇರಲಿ, ಸಮಾಜದ 100 ಅನ್ಯಾಯಗಳಿಗೆ ಪ್ರತಿಭಟಿಸುವ ಗುಣ ಇವರ ಕಥನ ಸಾಹಿತ್ಯದಲ್ಲಿ, ಕಥೆಗಳು ಮತ್ತೊಂದು ಕಾದಂಬರಿ ಒಟ್ಟಾಗಿ ಅದನ್ನು ಕಥನ ಸಾಹಿತ್ಯ ಅಂತ ನಾನು ಹೇಳ್ತೇನೆ. ಅಂದರೆ ಅದನ್ನು ಗುರುತಿಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತ. ಕಟ್ಟಿಮನಿಯವರ ಬಗ್ಗೆ ಇಲ್ಲೇ ಅದನ್ನು ಉಲ್ಲೇಖಿಸ್ಬಿಡ್ತೀನಿ ನಾನು. ಅಕ್ಬರ್ ಅಲಿ ಅವರ ಒಂದು ಚುಟುಕು ಅವರ ವ್ಯಕ್ತಿತ್ವವನ್ನು ತುಂಬ ಚೆನ್ನಾಗಿ ಹೇಳುವಾಗಿದೆ ಅಂತ ನನಗೆ ಅನಿಸ್ಬಿಡ್ತದೆ. ಕೆಚ್ಚು ಕಲಿತನದ ಕತ್ತಿ ಬಿಚ್ಚು ಮಗ್ಗಿ ಮಾತುಕತಿ, ಸಾಧುವಿಗೆ ಸಾಧು ಬಗೆ ಬಾದಿಪಂಗೆ ಬಿಚ್ಚು ಕತ್ತಿ. ಕಟ್ಟಿಮನಿಯವರು ಹೇಳಿಕೊಂಡಾಗೆ ಅವರ ಸಾಹಿತ್ಯದ ಹಿನ್ನೆಲೆಗೆ ಪ್ರೇರಣೆಯಾದವರು ಕುವೆಂಪು ಅಂತ ಹೇಳಿಕೊಡ್ತಾರೆ. ಕಲ್ಲದೇವರ ನೂಕಾಚೆ, ಭಾರತಾಂಬೆಯ ಪೂಜಿಸುವ ಭಾರ ಇತ್ಯಾದಿ, ಕಲ್ಕಿ ಇತ್ಯಾದಿ ಅನೇಕ, ಅದು ಅವರ ಕೊಳಲ್ನದಿರ್ಬೋದು, ಪಾಂಚಜನ್ಯದ ಕವಿತೆಗಳು ಇತ್ಯಾದಿ ಹೇಳಿಕೊಡ್ತಾರೆ. ಅದರಿಂದ ಪ್ರೇರಿತರಾಗಿದ್ದಾರೆ ಅಂತ. ಅಂದರೆ ಈ ವಿಚಾರಧಾರೆ ದತ್ತವಾದಂಥ ಬಗೆಯನ್ನು ಅಥವಾ ಕನ್ನಡ ಸಾಹಿತ್ಯದಲ್ಲಿ ವ್ಯಕ್ತವಾದಂಥ ಕನ್ನಡದ ಮನಸ್ಸಿವೆಯಲ್ಲ, ಒಂದು ಪ್ರತಿಭಟನೆಯ ಅಥವಾ ಒಂದು ವಿರೋಧದ ನೆಲೆಯನ್ನು ಅವರು ಕುವೆಂಪಿಂದ ನಾನು ಪಡ್ಕೊಂಡಿದ್ದೇನೆ ಅನ್ನೋದನ್ನು ಕೂಡ ಉಲ್ಲೇಖಿಸಿಕೊಳ್ಳೋದನ್ನು ಇಲ್ಲಿ ಗಮನಿಸಬೇಕು ಅಂತ. ಕಳೆದ ಶತಮಾನ 50ರ ದಶಕಕ್ಕೆ ಶಿವರಾಮ ಕಾರಂತ, ಕುವೆಂಪು ಅವರಿಂದ ವಾಸ್ತವಾದಿ ನೆಲೆಯ ಅತ್ಯುತ್ತಮ ಕಾದಂಬರಿಗಳು, ಸಾಮಾಜಿಕ ಕಾದಂಬರಿಗಳು ರಚನೆಯಾಗಿದ್ದವು. ಪ್ರಗತಿಶೀಲ ಕಾದಂಬರಿಗಳು ಬದುಕನ್ನು ನೋಡುವ ದೃಷ್ಟಿಯಿಂದ ಹೊಸ ಶೋಧದಲ್ಲಿ ಕಂಡುಬರುತ್ತವೆ. ತಾರಾಸು, ಆನಕ್ರಿ, ಮತ್ತು ನಾನಾಗಿ ಹೇಳಿದ್ದೇನೆ ಅದನ್ನು.
ಪ್ರಗತಿಶೀಲರಲ್ಲಿ ಕಾದಂಬರಿ ಕಥೆಗಳು ಯಾಕೆ, ಕಾವ್ಯಗಳು ಯಾಕೆ ಬರಲಿಲ್ಲ? ಒಂದು ಹಂತದಲ್ಲಿ ಮುಖ್ಯವಾಗಿ ಮಧ್ಯಮ ವರ್ಗದ ಮಹಾಕಾವ್ಯ ಅಂತ ಗುರುತಿಸಿಕೊಂಡದ್ದು ಕಾದಂಬರಿ. ಆ ಕಾಲಘಟ್ಟದಲ್ಲಿ ಹೆಚ್ಚು ಆಕರ್ಷಕವಾಗಿ ಓದುಗರಿಗೆ ಕಂಡದ್ದು ಅನಾಕರ್ ಅಂತವರು ದೊಡ್ಡ ಒಂದು ಓದುಗ ವರ್ಗವನ್ನು ಸೃಷ್ಟಿ ಮಾಡಿದ್ದು ಇತ್ಯಾದಿ ನಮಗೆ ಗೊತ್ತಿದೆ. ಡಿ ಆರ್ ನಾಗರಾಜ್ ಹೇಳುವಾಗೆ ಸಮಾಜ ಮತ್ತು ವ್ಯಕ್ತಿಯ ನಡುವೆ ಬಿರುಕು ಇದ್ದಾಗ, ಈ ಮಾತು ಕಟ್ಟಿಮನಿಯವರಿಗೆ ತುಂಬ ಅನ್ವಯ ಆಗ್ತದೆ. ಅವರು ಬದುಕಿದ ಸಮಾಜದಲ್ಲಿ ಅವರಿಗೆ ಕಂಡದ್ದು ಅನೇಕ ಬಗೆ, ಈ ಸಮಾಜದ ಅಂತ ಹೇಳಿದ್ರೆ ಅಲ್ಲಿ ಜಾತಿ ಮಾತ್ರ ಅಲ್ಲ, ಅದು ಮತ್ತೆ ಇರ್ಬೋದು ಇನ್ನು ಇತ್ಯಾದಿ ಅನೇಕ ಸಂಗತಿಗಳಲ್ಲಿ ಒಂದು ಬಿರುಕಾಗಿ ಅವರು ಕಂಡದ್ದು ಮತ್ತು ಅದನ್ನು ಕಥನ ರೀತಿಯಲ್ಲಿ ವ್ಯಕ್ತ ಮಾಡೋದಕ್ಕೆ ಅವರಿಗೆ ಸೂಕ್ತ ಮಾಧ್ಯಮ ಅಂತ ಆಯ್ಕೆ ಮಾಡಿಕೊಂಡದ್ದು ಪ್ರಗತಿ ಪಂಥದಲ್ಲಿ ನಾವು ಕಾಣಬಹುದು ಅಂತ ನನಗೆ ಅನಿಸ್ತದೆ. ಕಟ್ಟಿಮನಿ ಸೇರಿದಂತೆ ಪ್ರಗತಿಶೀಲ ಕಥನ ಸಾಹಿತ್ಯದ ಹಿನ್ನೆಲೆಯಲ್ಲಿ ಈ ಮಾತುಗಳು ಸತ್ಯದಂತೆ ಗೋಚರಿಸುತ್ತವೆ. ಪ್ರಗತಿಶೀಲರ ಅರ್ಥಾತ್ ಕಟ್ಟಿಮನಿಯವರ ಗಮನ ಯಾವ ಕಡೆಗೆ ಅಂತ ಹೇಳಿದ್ರೆ, ಮಹಾಪೂರ ಇಳಿದಾಗ ಕಂಡುಬರೋ ಜಗತ್ತು ಹೊಚ್ಚ ಹೊಸತು, ಕತ್ತಲಾದ ಮೇಲೆ ಬೆಳಕು ಹರಿಯಲೇಬೇಕು. ಇದು ನಿರಂಜನರ ಮೃತ್ಯುಂಜಯ ಕಾದಂಬರಿಯ ಕೊನೆಯ ಭಾಗದಲ್ಲಿ ಬರುವ ಮೆನಪುಟ. ಅವನ ಮರಣ ಎಲ್ಲ ಆಗಿ ರೈತ ಹೋರಾಟ ಎಲ್ಲ ಸೋತು ಹೋದ ನಂತರ ಅಲ್ಲಿ ಒಂದು ಈ ರೀತಿಯ ಒಂದು ಆದರ್ಶದ ಬಗೆಯ ಒಂದು ಮಾತನ್ನು ಹೇಳಿಬಿಡುತ್ತೆ, ಕತ್ತಲಾದ ಮೇಲೆ ಬೆಳಕು ಹರಿಯಲೇಬೇಕು. ನಾನು ಆಗೊಂದು ಮಾತು ಹೇಳಿದೆ, ಪ್ರಗತಿಶೀಲರಿಗೆ ಸಮಾಜವನ್ನು ಬದಲಿಸಲಿಕ್ಕೆ ಸಾಧ್ಯ ಆಗ್ತದೆಯೇ ಅನ್ನುವ ಒಂದು ರೀತಿಯ ಕನಸುಗಾರಿಕೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ, ನಾಳೆ ಆಗ್ತದೆ ಅಂತ. ಹಾಗಾಗಿ ಇವತ್ತು ಇದ್ದದನ್ನು ಇದ್ದಾಗಿ ನಾವು ಒಪ್ಪಿಕೊಳ್ಬೇಕಾದ್ದಲ್ಲ, ಬದಲಾವಣೆ ಕಡೆಗೆ ನಾವು ತುಡಿಬೇಕದ್ದು ಬಹಳ ಮುಖ್ಯ ಅನ್ನುವಂಥ ಒಂದು ಸ್ಥಾಯಿ ನೆಲೆಯನ್ನು ಪ್ರಗತಿಶೀಲರ ಬರಹಗಳಲ್ಲಿ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ನಿರಂಜನರಲ್ಲೇ ಬಂದಿರುವ ಮಾತಾದ್ದರಿಂದ ಇಲ್ಲಿ ಹೆಚ್ಚು ಅನ್ವಯ ಆಗ್ತದೆ ಅಂತ ನಾನು ಅದನ್ನು ಉಲ್ಲೇಖಿಸ್ತಾ ಇದ್ದೇನೆ ಅನ್ನುವಂಥದ್ದು. ಸುಧಾರಣೆ ಮತ್ತು ಅಮೂಲಾಗ್ರ ಬದಲಾವಣೆ ಸಾಹಿತ್ಯದಿಂದ ಆಗ್ತದೆ ಅಂತ ಇಲ್ಲ, ಒಂದು ರೀತಿಯ ಚೋದನೆಯನ್ನು ಮಾಡಬಹುದು ಅನ್ನುವಂಥದ್ದು. ಸ್ವಾತಂತ್ರ್ಯ ಹೋರಾಟದಲ್ಲಿದ್ದವರಿಗೆ ಖಚಿತವಾದ ಕನಸುಗಳಿದ್ದವು. ಅಂದರೆ ಕಟ್ಟಿಮನಿಯವರು ಬರೆದ ಕಾಲಘಟ್ಟದ ಹಿನ್ನೆಲೆಯಲ್ಲಿ ನಾವು ಗಮನಿಸಿದರೆ ಸತ್ಯ, ಅಹಿಂಸೆ, ಆಸ್ಥೇಯ ಪರಿಗ್ರಹ ಈ ಬಗೆಯ ಗಾಂಧಿ ಅಸ್ತ್ರಗಳಿವೆ. ಈ ಮುಖಾಂತರ ಗಾಂಧಿ ಕಂಡ ಸ್ವಾತಂತ್ರ್ಯದ ಕನಸದು. ಭಾರತಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯವನ್ನಲ್ಲ ಅವರು ಕಂಡದ್ದು, ದೇಶದ ಕಟ್ಟಕಡೆಯ ದರಿದ್ರ ನಾರಾಯಣನ ಕಷ್ಟಗಳಿಗೆ ಮುಕ್ತಿ ಕೊಡುವ ಸ್ವರಾಜ್ಯದ ಗ್ರಾಮ್ಯ ಬದುಕಿನ ಉದ್ಧಾರದ ಕಡೆಗೆ ಕಂಡುಕೊಂಡದವರು. ಸರಿ, ಎಲ್ಲವಾಯಿತು, ಸ್ವಾತಂತ್ರ್ಯ ಬಂತು, ಎಲ್ಲವಾಯಿತು. ಆದರೆ ಸ್ವಾತಂತ್ರ್ಯ ಬಂದ ನಂತರ ಏನಾಗಿತ್ತು ನಮ್ಮಲ್ಲಿ ಅನ್ನುವಂಥದ್ದು, ಅದು ಸುಧಾರಣೆ ಆಯಿತಾ, ಬದಲಾವಣೆ ಆಯಿತಾ, ಯಾರಿಗೆ ಸ್ವಾತಂತ್ರ್ಯ ಬಂತು ಇತ್ಯಾದಿಗಳನ್ನು ಇಟ್ಟುಕೊಂಡ್ರೆ ಕಟ್ಟಿಮನಿಯವರಿಗೆ ಕಾಡಿದ್ದು ಅದು ನಮ್ಮ ಸಮಾಜದ ದಾರಿದ್ರ್ಯ, ಅಜ್ಞಾನ, ಅಸಮಾನತೆ ಇತ್ಯಾದಿಗಳು ಮತ್ತೆ ಜೀವಂತವಾಗಿ ಅವರಿಗೆ ಕಂಡದ್ದರಿಂದ ಅವರು ಸಾರ್ವಕಾಲಿಕವಾದ ವಸ್ತುವುಳ್ಳ ಸಾಹಿತ್ಯ ಶ್ರೇಷ್ಠವೇ. ನಾವು ಇವತ್ತು ಕಂಡರೂ ಕೂಡ ಸ್ವಾತಂತ್ರ್ಯದ ಪಡೆಯುವ ಹಿಂದೆ ಇದ್ದದ್ದು ಇವತ್ತು ಬದಲಾಗಿದೆ. ನಾವು ಇವತ್ತು ನಿಂತು ಪ್ರಶ್ನೆ ಮಾಡಿದರೂ ನಾವು ಪೂರ್ಣ ಮಟ್ಟದಲ್ಲಿ ನಾವು ಸಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅವತ್ತು ಪ್ರಗತಿಶೀಲರ ಸಾಹಿತ್ಯದಲ್ಲಿ ಎತ್ತಲಾದಂಥ ಏನು ಪ್ರಶ್ನೆಗಳು, ಸಮಸ್ಯೆಗಳು ಯಾವುದು ಇವೆ ಅವು ಇವತ್ತಿಗೂ ಜೀವಂತವಾಗಿವೆ ಅನ್ನೋದರಿಂದ, ಹಾಗಾಗಿ ಇವತ್ತು ನೀವು ಕಟ್ಟಿಮನಿಯವರನ್ನು ಓದಿಕೊಂಡಾಗಲೂ ಕೂಡ ಅವರ ಸಾಹಿತ್ಯ ನಮ್ಮನ್ನು ಮತ್ತೆ ಎಚ್ಚರಿಸುವ ಕೆಲಸವನ್ನು ಮಾಡುತ್ತದೆ. ಹಾಗಾಗಿ ಆ ಕಟ್ಟಿಮನಿಯವರ ಸಾಹಿತ್ಯ, ಅದು ಕಥನ ಸಾಹಿತ್ಯ, ಅದು ಸಾರ್ವಕಾಲಿಕವಾದಂಥ ಒಂದು ಶ್ರೇಷ್ಠತೆಯ ಅಂಶವಾಗಿ ನಮ್ಮೆದುರು ತೆರೆದುಕೊಳ್ಳುತ್ತದೆ ಅಂತ ನನಗೆ ಅನಿಸಿಬಿಡ್ತದೆ. ಅವರ 40 ಕಾದಂಬರಿಗಳಿವೆ, 10 ಕಥಾ ಸಂಕಲನಗಳಿವೆ. ಪಟ್ಟಣದ ಹುಡುಗಿ ಅನ್ನುವಂಥ ನಾಟಕ ಬೇರೆ ಇದೆ. ಅವರು 1969ರಲ್ಲಿ ರಷ್ಯಕ್ಕೆ ಹೋಗಿದ್ದರು. ಅಂದರೆ ಅವರಿಗೆ ಜ್ವಾಲಾಮುಖಿಯ ಮೇಲೆ ಕಾದಂಬರಿಗೆ ನೆಹರು ಪ್ರಶಸ್ತಿ ಬಂದಿತ್ತು. ಆನಂತರ ಅವರ ಮಾಡಿ ಮಡಿದರು ಕವಿತೆ, ಈ ಮಾಡಿ ಮಡಿದರು ಅನ್ನುವ ಏನು ಕಾದಂಬರಿ ನಾನೀಗ ಎತ್ತಿದ ಈ ಸ್ವಾತಂತ್ರ್ಯೋತ್ತರ ಭಾರತದ ಸಂದರ್ಭದಲ್ಲಿ ಆಗಿರುವಂಥ ಒಂದು ಇದೇ ಇದೆಯಲ್ಲ, ಹೋರಾಟದ ಹಿನ್ನೆಲೆ 46ರಲ್ಲಿ ಬಂದಿದೆ. ಅದು ಆ ಸಂದರ್ಭದಲ್ಲಿ ಆಗಿರುವಂಥ ಒಂದು ಸನ್ನಿವೇಶ ಬಹಳ ಅದ್ಭುತವಾಗಿ ಕಟ್ಟಿಕೊಡುವಂಥ ಕಾದಂಬರಿ ಅದು. ರಾಷ್ಟ್ರೀಯ ಅವರ, ನಾನು ಇಲ್ಲಿ ಸ್ವಲ್ಪ ಸುಲಭತೆಗೆ ಇವಾಗಲೇ ಅದನ್ನು ವಿಮರ್ಶಕರು ಗುರುತಿಸಿಕೊಂಡಿದ್ದಾರೆ, ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಅವರ ಕಾದಂಬರಿಗಳಲ್ಲಿ ವ್ಯಕ್ತವಾದಂಥ ಪ್ರಜ್ಞೆಗಳನ್ನು
ವಿಭಾಗ ಕ್ರಮದಲ್ಲಿ ನಾವು ಗ್ರಹಿಸುವುದರಿಂದ ಅವರ ಕಾದಂಬರಿಗಳನ್ನು ನಾವು ಗುರುತಿಸಿಕೊಳ್ಳಿ ಬಹಳ ಸುಲಭ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ರಾಷ್ಟ್ರೀಯ ಪ್ರಜ್ಞೆಯ ಕಾದಂಬರಿಗಳು. ಕಟ್ಟಿಮನಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು. ಅದರ ಅನುಭವ, ನಾನು ಅದಕ್ಕೆ ಅವರ ವೈಯಕ್ತಿಕ ವಿವರಗಳನ್ನು ಹೇಳಿರುವಂಥದ್ದು. ಅವರ ಬದುಕಿನಲ್ಲಿ ಅವರು ಸ್ವ ಅನುಭವ ಏನು ಪಡೆದಿದ್ದರು ಅದನ್ನು ಅವರ ಕಾದಂಬರಿಗಳಲ್ಲಿ ಕೊಟ್ಟಿದ್ದಾರೆ. ಹಾಗಂತೇಳಿ ಅದು ವರದಿಗೆ ಅಂತಲ್ಲ, ಅವರ ಜೀವನಾನುಭವ ಅಂತ ಹೇಳಿದ್ರೆ ಅದು ವರದಿ ರೂಪದಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳೋದಲ್ಲ, ಕಾದಂಬರಿಯ ಚೌಕಟ್ಟಿನ ಒಳಗಡೆ ಅದನ್ನು ಬಹಳ ಅರ್ಥಪೂರ್ಣವಾಗಿ ಕೊಟ್ಟಿದ್ದಾರೆ ಅಂತ. ಅದರ ವಾಸ್ತವದಲ್ಲಿ ಬರೆದ ಕಾದಂಬರಿಗಳಲ್ಲಿ ಸ್ವಾತಂತ್ರ್ಯದೆಡೆಗೆ, ಮಡಿದವರು, ಇಲ್ಲಿ ಒಂದು ಕಾದಂಬರಿಯ ಕಥಾನಾಯಕಿ ಹೇಮಾ ಅಂತ ಬರ್ತಾರೆ. ಆ ಪಾತ್ರದ ಮುಖಾಂತರ ಇವರೊಂದು ಮಾತನ್ನು ಹೇಳಿಸ್ತಾರೆ. ಆ ಮಾತು ಅದು ಕಟ್ಟಿಮನಿಯವರ ಕಾದಂಬರಿಗೆಲ್ಲ ಕೂಡ ಅಪ್ಲೈ ಆಗುವ, ಅನ್ವಯವಾಗುವಂಥ ಮಾತು ಅಂತ ನನಗೆ ಅನಿಸಿಬಿಡ್ತದೆ. ಇಂಥ ಕತೆ ಬರೆಯಲು ಅನುಭವ ಬೇಕು, ಬೇರೆಯವರು ಇಂಥ ಯುದ್ಧದಲ್ಲಿ ಭಾಗವಹಿಸಬೇಕು ಎಂದು ಹೇಳುವಲ್ಲಿ ಕಟ್ಟಿಮನಿಯವರ ವಾಸ್ತವವಾದಿ ನಿಲುವು ಪ್ರಕಟವಾಗುವುದನ್ನು ನಾವು ಕಾಣುತ್ತೇವೆ. ಕಟ್ಟಿಮನಿಯವರು ಅವರ ಪ್ರತಿಕೃತಿಗೂ ಈ ಮಾತು ಅನ್ವಯವಾಗ್ತದೆ. ಅವರ ಕಾದಂಬರಿಗಳಲ್ಲಿ ಪ್ರತಿರೂಪಣವಾಗುವ ಕ್ರಿಮಿನಲ್ ಜನ, ಸೂಳೆಗೇರಿಯ ಮೂಕಬಲಿಯ ಆಗುವವರು, ಖಾನಾವಳಿಯ ಸ್ತ್ರೀ ಇರಬಹುದು, ಪೊಲೀಸರ ಭ್ರಷ್ಟಾಚಾರ ಇರಬಹುದು, ಮಠಾಧಿಪತಿಗಳ ದಂಬಾಚಾರ, ಸಮಾಜದ ಅಂತರಂಗ ಬಹಿರಂಗದ ತುಮುಲಗಳ ಅಭಿವ್ಯಕ್ತಿ ಅದು ಯಾವುದೇ ಇರಲಿ, ಇಲ್ಲಿ ನೋವು, ನರಳಾಟ ಎಲ್ಲವೂ ಅನುಭವವೇದ್ಯ ವಾಸ್ತವವಾದಿ ನೆಲೆಯಲ್ಲಿ ಅವು ಕಾಣಿಸಿಬಿಡ್ತವೆ ಅಂತ. ಐತಿಹಾಸಿಕ ಪ್ರಜ್ಞೆಯ ಕಾದಂಬರಿಗಳನ್ನು ಕೂಡ ಅವರು ಬರೆದಿದ್ದಾರೆ. ಇದು ಪ್ರಗತಿಶೀಲರಲ್ಲಿ, ಕಟ್ಟಿಮನಿಯವರಲ್ಲಿ ಮಾತ್ರ ಅಂತಲ್ಲ, ಅದು ತಾರಾಸು ಅವರಲ್ಲಿ ನಾವು ಅದನ್ನು ಕಾಣ್ತೀವಿ. ನಿರಂಜನರು, ಅದು ಕಲ್ಯಾಣ ಸ್ವಾಮಿ ಇರ್ಬೋದು, ಅಪರಂಪಾರ ಇರ್ಬೋದು, ಮೃತ್ಯುಂಜಯದಲ್ಲಿ ಕಾದಂಬರಿ ಇರ್ಬೋದು, ಕೆಯೂರು ರೈತ ಹೋರಾಟದ ಬಗ್ಗೆ ಇರ್ಬೋದು, ಇವೆಲ್ಲ ಇಂಥ ಕಾದಂಬರಿ ಆ ಕಾಲದಲ್ಲಿ ಬಹಳ ಗಮನ ಸೆಳೆಯುವ ರೀತಿಯಲ್ಲಿ ಬಂದಿವೆ. ಐತಿಹಾಸಿಕ ಕಾದಂಬರಿಗಳನ್ನು ಬರೆದು ಸಾಮಾನ್ಯ ವಿಚಾರ ಅಲ್ಲ, ಅದು ಇತಿಹಾಸಕ್ಕೂ ಮತ್ತು ಸಾಹಿತ್ಯಕ್ಕೂ ಎರಡರ ಮಧ್ಯೆ ನಿಂತು ಅದು ಇರಬೇಕಾಗ್ತದೆ. ಬಹಳ ಕಷ್ಟದ ಕೆಲಸ, ಅದನ್ನು ಬಹಳ ಅರ್ಥಪೂರ್ಣವಾಗಿ ಇದ್ದಾರೆ ಅನ್ನುವಂಥದ್ದು. ಅದು ಸಮರಭೂಮಿ, ಅವರ ಐತಿಹಾಸಿಕ ಕಾದಂಬರಿಗಳಲ್ಲಿ ಸಮರಭೂಮಿ, ಪೌರುಷ ಪರೀಕ್ಷೆ, ಸಂಗೊಳ್ಳಿ ರಾಯನಾಯಕ ಇತಿಹಾಸದ ವಸ್ತುವನ್ನು ಆಯ್ದು ಬರೆದಂಥ ಕಾದಂಬರಿಗಳು. ಸಮರಭೂಮಿಯ ಅದು ನರಗುಂದಕ್ಕೆ ಸಂಬಂಧಪಟ್ಟ ಭಾಸ್ಕರಾಯನ ಸ್ವಯಂ ತಂದುಕೊಳ್ಳುವ ದುರಂತ ಮುಖವನ್ನು ಹೇಳಿಕೊಳ್ಳುತ್ತದೆ. ಅದು ಪೌರುಷ ಪರೀಕ್ಷೆ ಮಲ್ಲಸರ್ಜನೆಗೆ ಸಂಬಂಧಪಟ್ಟಾಗಿ ಧೈರ್ಯವಂತಿಕೆಯಿಂದ ಅದನ್ನು ಅವನು ಯಶಸ್ಸಾಗುವುದರಲ್ಲಿ ಎಚ್ಚರಿಕೆಯಿಂದ ನಿರ್ವಹಿಸ್ತಾರೆ ಅವರು. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಮಗೆ ಗೊತ್ತಿರುವಂಥದ್ದು ಅನ್ನೋದು. ರಾಜಕೀಯ ಪ್ರಜ್ಞೆಯಿಂದ ಬರೆದ ಕಾದಂಬರಿಗಳು ಬಹಳ ಮುಖ್ಯವಾಗಿವೆ ಅವರದ್ದು. ಅದು ಅಲ್ಲಿ ಭಾಳ ಮುಖ್ಯವಾಗಿ ಅವರ ಎತ್ತುವ ಪ್ರಶ್ನೆಗಳಂತ ಹೇಳಿದರೆ ಖಾದಿ, ಖಾಕಿ, ಖಾದಿ, ಈ ಮೂರನ್ನು ಅವರ ಬರಹದಲ್ಲಿ ನಾವು ಇವತ್ತು ಎಡಬಲ ಅಂತ ಹೇಳ್ತಾ ಇದ್ದೇವೆ, ಎಲ್ಲವನ್ನು ಕೂಡ ಎಡಬಲದಲ್ಲಿ ಸೇರಿಸ್ತೀವಿ. ಆಗ ಆಗಿರಲಿಲ್ಲ. ಅವರ ಕಾದಂಬರಿಗಳಲ್ಲಿ ಕಾಂಗ್ರೆಸ್, ಯಾಕೆಂದರೆ ಇವರು 1969ರಿಂದ 74ರವರೆಗೆ ಕಾಂಗ್ರೆಸ್ಸಿಂದ MLC ಆದವರು, MLC ಕೂಡ ಆಗಿದ್ದರು. ಇದು ಆಗ ನಾನು ಹೇಳಿಲ್ಲ, ಈಗ ಹೇಳ್ತಿದ್ದೀನಿ, ಅವರು MLC ಕೂಡ ಆಗಿದ್ದರು ಅಂತ. ಹಾಗಾಗಿ ಬೆಂಗಳೂರಿಗೆ ಟಿಕೆಟ್ ಅನ್ನತಕ್ಕದ್ದೊಂದು ಕಾದಂಬರಿ ಬರೀತಾರೆ, ಅದು ಅದೇ ಹಿನ್ನೆಲೆಯಲ್ಲಿ ಬರೆದಿರುತ್ತೆ ಕಾದಂಬರಿ. ಖಾದಿ, ಖಾಕಿ, ಖಾದಿ ಸೋಗಿನಲ್ಲಿ ನಡೆಯುವ ಅತ್ಯಾಚಾರ, ಅನಾಚಾರ ಬಯಲಿಗೆ ತಂದಂಥ ಕೆಲಸವನ್ನು ಇವರ ಕಾದಂಬರಿಗಳು ಮಾಡಿವೆ. ಸ್ವಾತಂತ್ರ್ಯದ ನಂತರ ಬರೆಯಲಾದ ಚಕ್ರವ್ಯೂಹ, ಬೆಂಗಳೂರಿಗೊಂದು ಟಿಕೇಟು, ಈ ಕಾದಂಬರಿಗಳು ಈ ದೃಷ್ಟಿಯಿಂದ ಮುಖ್ಯವಾದವುಗಳು. MLC ಆದ ಅನುಭವ ಬೇರೆ ಇದೆ. ಟಿಕೇಟಿಗಾಗಿ ನಡೆಯುವ ಕುಟಿಲತೆಯನ್ನು ಬೆಂಗಳೂರಿಗೊಂದು ಟಿಕೇಟು ಅದು ನಿರೂಪಿಸುತ್ತದೆ. ಸಾಕ್ಷಾತ್ಕಾರ, ಪ್ರಿಯ ಬಾಂಧವಿ, ಜ್ವಾಲಾಮುಖಿಯ ಮೇಲೆ ಕಾದಂಬರಿಗಳು ರಾಜಕೀಯದ ಜೊತೆಗೆ ಸಾಮಾಜಿಕ ಪ್ರಜ್ಞೆಯನ್ನು ಒಳಗೊಂಡ ಕಾದಂಬರಿಗಳು. ಸಾಮಾಜಿಕತೆಯನ್ನು ಮೇಳೈಸಿಕೊಂಡಿರುವ ಜ್ವಾಲಾಮುಖಿಯ ಮೇಲೆ ಕಾದಂಬರಿ ನಾಯಕ ಚಂದ್ರಣ್ಣ, ಸ್ನೇಹಿತರಾದಂಥ ರಾಜಣ್ಣ ಗುಬ್ಬಣ್ಣ ನಡೆಸುವ ಕ್ರಾಂತಿ ಪತ್ರಿಕೆ, ಸ್ವಾತಂತ್ರ್ಯೋತ್ತರ ಭಾರತದ ಚಿತ್ರವನ್ನು ಬಯಲಿಗೆಳೆಯುವ ಪ್ರಯತ್ನದಲ್ಲಿ ಅದು ಸೋಲುತ್ತದೆ. ಇದು ಸ್ವತಂತ್ರ ಭಾರತದ ಅಧಪತನದ ಕಥನವಾಗಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ಅಲ್ಲಿ ಬೂರ್ಜುವ, ಬಂಡವಾಳಶಾಹಿ ಎಲ್ಲವನ್ನು ಕೂಡ ಚರ್ಚೆ ಮಾಡತಕ್ಕ ನೆಲೆಯನ್ನು ಕಾದಂಬರಿಯಲ್ಲಿ ನಾವು ಕಾಣ್ತೀವಿ ಅಂತ. ಸಮಕಾಲೀನ ಪರಿಸ್ಥಿತಿಯನ್ನು ನಿರ್ದಾಕ್ಷಿಣ್ಯವಾಗಿ ಚಿತ್ರಿಸುವ ಸತ್ಯಶೋಧನೆ ಮಾಡುವ ಕಾದಂಬರಿಯಾಗಿ ಕಟ್ಟಿಮನಿಯವರ ವ್ಯಕ್ತಿತ್ವದ ದರ್ಶನವನ್ನು ಕೂಡ ಅದು ಮಾಡಿಸ್ತದೆ ಅಂತ. ಸಾಮಾಜಿಕ ಪ್ರಜ್ಞೆಯ ಕಾದಂಬರಿಗಳಲ್ಲಿ ಜರತಾರಿ ಜಗದ್ಗುರು, ಮೋಹದ ಬಲೆಯಲ್ಲಿ,
ಆಶ್ರಮವಾಸಿ, ಸನ್ಯಾಸಿಯ ಬದುಕು, ನೀ ನನ್ನ ಮುಟ್ಟಬೇಡ, ಜನಿವಾರ, ಶಿವದಾರ ನೀವಾಗ ಉಲ್ಲೇಖಿಸಿದ್ದು ಕಾದಂಬರಿಗಳ ಶೀರ್ಷಿಕೆಗಳೇ ಇವುಗಳ ಒಳಗೆ ಏನು ಇದೆ ಅನ್ನುವುದನ್ನು ಧ್ವನಿಸಿ ಬಿಡತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಯಾರನ್ನೂ ಭೇಟಿಯಿಲ್ಲ. ಇವತ್ತು ನಾವು ಯಾರ ಬಗ್ಗೆ ಮಾತಾಡುವ ಧೈರ್ಯ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ, ಆದರೆ ಆ ಸಂದರ್ಭದಲ್ಲಿ ಅವರು ತುಂಬ ಚೆನ್ನಾಗಿ ಧೈರ್ಯ ಮಾಡಿ ಅದನ್ನು ಪ್ರಶ್ನೆ ಮಾಡಿದ್ದಾರೆ ಅನ್ನುವಂಥದ್ದು. ಸ್ತ್ರೀ ಶೋಷಣೆಯ ವಿಭಿನ್ನ ಮುಖಗಳಲ್ಲ, ನಾನು ಅದನ್ನು ಬೇರೆ ಸೇರಿಸಿದೆ ಕಾದಂಬರಿಗಳಲ್ಲಿ. ಸಾಮಾಜಿಕ ಪ್ರಜ್ಞೆಯ ಕಾದಂಬರಿಗಳು ಅಂದರೆ ಸ್ತ್ರೀ ಶೋಷಣೆಗೆ ಸಂಬಂಧ ಅಥವಾ ಒಂದು ಸಾಮಾಜಿಕ ಪ್ರಜ್ಞೆಯಲ್ಲಿ ಬರೆಯಲ್ಪಟ್ಟಂಥ ಕಾದಂಬರಿಗಳವು ಬೀದಿಯಲ್ಲಿ ಬಿದ್ದವಳು, ಮಣ್ಣು ಮತ್ತು ಹೆಣ್ಣು, ಖಾನಾವಳಿಯ ಲೀಲ, ಗೆಳೆಯನ ಮಡದಿ, ಹೆಂಡತಿ, ಗ್ರಾಮ ಸೇವಿಕ, ಜೊತೆಗಾತಿ ಇತ್ಯಾದಿ ಕಾದಂಬರಿಗಳು ಸಮಾಜದ ವೈಪರೀತ್ಯಗಳನ್ನು ಜಾತಿ ಮತದ ಹಿನ್ನೆಲೆಯಲ್ಲಿ ಕಂದಾಚಾರ, ನಂಬಿಕೆ, ಸಂಪ್ರದಾಯಗಳ ವಿಚಾರದಲ್ಲಿ ನಡೆಯುವ ಹೆಣ್ಣಿನ ಶೋಷಣೆಯನ್ನು ಪ್ರಶ್ನಿಸುತ್ತಾರೆ. ಸಮಾಜದ ಒಳಹೊರಗಿನ ಶೋಷಣೆಯ ಕಾರಣಗಳನ್ನು ಇಲ್ಲಿ ಅನಾವರಣಗೊಳಿಸುವುದನ್ನು ನಾವು ಕಾಣುತ್ತೇವೆ ಅಂತ. ಕಟ್ಟಿಮನಿಯವರ ಕಥಾ ಸಾಹಿತ್ಯದ ಬಗ್ಗೆ ಒಂದು ಮಾತು. ಆಗಸ್ಟ್ 9 ಜೋಳದ ಬೆಳೆಯ ನಡುವೆ, ಸೆರೆಯಿಂದ ಹೊರಗೆ, ಕಾರವಾನ್ ಬಹಳ ಮುಖ್ಯ. ಅವರ ಬರಹಗಳಲ್ಲಿ ಕಾರವಾನ್ ಬಹಳ ಮುಖ್ಯವಾದಂಥ ಕಥಾ ಸಂಕಲನ. ಸುಂಟರಗಾಲಿ, ಹೀಗೆ ಒಟ್ಟಾಗಿ 10 ಕಥಾ ಸಂಕಲನಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಇವರ ಕಥಾ ಹಂದರ, ಈ ಎಲ್ಲ ಕಥೆಗಳ ಹಂದರವನ್ನು ಹಳ್ಳಿ ಜನರ ಗ್ರಾಮ್ಯ ಬದುಕು, ಉತ್ತರ ಕರ್ನಾಟಕದ ಬರಪೀಡಿತ ಜನರ ವಲಸೆ ಪ್ರಕ್ರಿಯೆಗಳನ್ನು ಒಳಗೊಂಡ ಕಾರವಾನ್, ಗಿರಿಜಾಖಂಡ ಸಿನಿಮಾದಂಥ ಕಥೆಗಳು, ಆ ಭಾಗದ ಜನರ 100 ಅನ್ಯಾಯದ ಮುಖಗಳನ್ನು ಇಲ್ಲಿ ಕೂಡ ಬಯಲಿಗೆಳೆಯುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ಜೊತೆಗೆ ರಾಜಕೀಯ, ಆಹಾರದಂಥ ಸಮಸ್ಯೆಗಳ, ಬಡತನ ಭವನೆಯ ಹಿಂದಿನ ಕಾರಣಗಳನ್ನು ದಟ್ಟವಾಗಿ ಈ ಕಥೆಗಳಲ್ಲಿ ಒಡಮೂಡಿಸ್ತಾರೆ. ವಿದ್ಯಾರ್ಥಿಗಳಿಗೆ ಇದು ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇಷ್ಟೇ ಅವರ ಕಾದಂಬರಿಗಳ ಒಳಗಿರುವಂಥದ್ದಲ್ಲ, ಇನ್ನು ನಾವು ಮರು ಓದಿಗೆ ಒಳಪಡಿಸಬೇಕಾದಂಥ ಅಗತ್ಯ ಇದೆ ಅಂತ ನನಗೆ ಅನ್ನಿಸಿದೆ. ವಿದ್ಯಾರ್ಥಿಗಳು ಈ ಕಾದಂಬರಿಗಳನ್ನು, ಕಥೆಗಳನ್ನು ಓದುವ ಪ್ರಯತ್ನ ಮಾಡಿ. ನೀವು ಇವಾಗ ಏನು ಓದಿದ್ದೀರೋ ತಿಳ್ಕೊಂಡಿದ್ದೀರೋ ಅದಕ್ಕೆ ಇನ್ನೊಂದು ಮಗ್ಗುಲಿನ ವಿಚಾರಧಾರೆಯನ್ನು ನಮಗೆ ಗುರುತಿಸ್ಕೊಳ್ಳಿಕ್ಕೆ ಇವರ ಬರಹಗಳಿಂದ ಸಾಧ್ಯ. ಕಟ್ಟಿಮನಿ ಅಂತಲ್ಲ, ನೀವು ನಾವು ಉಲ್ಲೇಖ ಮಾಡುವ ಪ್ರಗತಿಪಥದ ಬರಹಗಾರನ ಬೇರೆ ಅವರನ್ನು ಓದುವುದರಿಂದ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅನ್ನೋದನ್ನು ನನಗೆ ಹೇಳಿಕೆ ನಾನು ಇಷ್ಟಪಡ್ತೇನೆ. ಕೊನೆಯ ಮಾತು, ಬಸವರಾಜ್ ಕಟ್ಟಿಮನಿಯವರು ಅತ್ಯಂತ ವಾಸ್ತವವಾದಿ. ಅವರು ರೈತ ಮನತನದಿಂದ ಬಂದವರು. ಕೊನೆಯ ಕಾಲದಲ್ಲಿ ಒಕ್ಕಲುತನವನ್ನು ಕೂಡ ಅವರು ಒಪ್ಪಿಕೊಂಡಿದ್ದವರು. ಬಡತನ ಅವರ ಬದುಕಿಗೆ ಸಾಣೆ ಹಾಕಿ ಶುಭ್ರಗೊಳಿಸಿದೆ ಅನ್ನೋದು ಭಾಳ ಸ್ಪಷ್ಟ. ಅವರ ಬದುಕಿಗೆ ನಮಗೆ ಅರ್ಥ ಆಗುತ್ತೆ. ಅದು ಈ ಹಿನ್ನೆಲೆಯಲ್ಲಿ ಸಮಾಜದ ದುರ್ವ್ಯವಹಾರಗಳು ಅವರನ್ನು ಕೆರಳಿಸಿವೆ. ಕಾಳಸಂತೆಯ ಕದೀಮರು, ಮುಸುಕಿನೊಳಗಿನ ಮಠಾಧೀಶರು, ಬಣ್ಣ ಹಚ್ಚಿಕೊಂಡ ಸಮಾಜ ಸುಧಾರಕರು ಇವರೆಲ್ಲರೂ ಕೂಡ ಕಟ್ಟಿಮನಿ ಕಾದಂಬರಿಗಳಲ್ಲಿ ಬಯಲಾಗಿದ್ದಾರೆ. ಕಟ್ಟಿಮನಿಯವರ ಕಾದಂಬರಿ ಒಟ್ಟು ಕಥನ ಸಾಹಿತ್ಯದಲ್ಲಿ ಪಕ್ಷಪಾತ ದೃಷ್ಟಿ ಇಲ್ಲ. ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ, ಸಮತಾವಾದದ ದೃಷ್ಟಿಯಿಂದ ಕಂಡುಕೊಳ್ಳುವ ಪ್ರಯತ್ನವನ್ನು ಅವರು ತಮ್ಮ ಬರಹಗಳಲ್ಲಿ ಮಾಡಿದ್ದಾರೆ. ಸತ್ಯ, ನ್ಯಾಯ, ದೃಷ್ಟಿ ಇವುಗಳ ಅನುಸಂಧಾನ ಇಲ್ಲಿ ಆಗಿದೆ. ಇದನ್ನು ಅವರೇ ಹೇಳಿಕೊಂಡಿದ್ದಾರೆ. ಪೂರ್ಣ ದೃಷ್ಟಿಯ ಕಡೆಯ ಚಲನಶೀಲತೆಯನ್ನು ಇವರ ಬರಹಗಳಲ್ಲಿ ಗುರುತಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇಷ್ಟು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಬೆಳಗಾವಿಯ ಬಸವರಾಜ ಕಟ್ಟಿಮನಿಯವರ ಪ್ರತಿಷ್ಠಾನದ ಎಲ್ಲ ಸ್ನೇಹಿತರಿಗೆ, ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸೋಮಣ್ಣವರಿಗೆ, ಸನ್ಮಿತ್ರ ಅಭಯ್ ಕುಮಾರ್ ಅವರಿಗೆ, ಮತ್ತು ಎಲ್ಲ ನನ್ನ ಅಧ್ಯಾಪಕ ಸ್ನೇಹಿತರಿಗೆ, ಅದು ಕುಂಬ್ಳೆಯವರು ಇರ್ಬೋದು, ನಾಗಪ್ಪ ಗೌಡ ಇರ್ಬೋದು, ಎಲ್ಲ ನನ್ನ ವಿದ್ಯಾರ್ಥಿ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ನಾನು ಒಂದಿಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅಂತ ನಾನು ಒಪ್ಪಿಕೊಂಡಿದ್ದೇನೆ. ಅದು ಹೆಚ್ಚು ಕಡಿಮೆ ಇದ್ದರೆ ನಾವು ಮತ್ತೆ ಅದನ್ನು ನಮಗೆ ಸರಿ ಮಾಡಿಕೊಡುವ, ಅದನ್ನು ಹೆಚ್ಚು ಗ್ರಹಿಸುವಂಥ ಸಾಧ್ಯತೆಗಳು ನಮ್ಮ ಮುಂದೆ ಇದ್ದೇ ಇರ್ತವೆ. ನಿಮಗೆಲ್ಲರಿಗೆ ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್.
ಇಷ್ಟೊತ್ತು ಬಸವರಾಜ ಕಟ್ಟಿಮನಿಯವರ ಸಾಹಿತ್ಯ ಅವಲೋಕನದ ಕುರಿತ ಮಾತುಗಳನ್ನು ಕೇಳಿದೆವು. ಬಸವರಾಜ ಕಟ್ಟಿಮನಿ ಕಾದಂಬರಿ ಪ್ರಶಸ್ತಿಯನ್ನು ಪಡೆದಿರುವ ಡಾಕ್ಟರ್ ಸಾರಾ ಅಬೂಬಕ್ಕರ್ ಅವರ ವ್ಯಕ್ತಿ ಮತ್ತು ಅಭಿವ್ಯಕ್ತಿ ಈ ವಿಷಯದ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಡಾಕ್ಟರ್ ಜ್ಯೋತಿ ಚೇಳಿಯಾರ್ ಅವರು. ಕನ್ನಡ ಮತ್ತು ತುಳು ಎರಡೂ ಭಾಷೆಗಳಲ್ಲಿ ಬರೆಯುವ ಕವಯಿತ್ರಿ ಮತ್ತು ವಿಮರ್ಶಕಿ ಡಾಕ್ಟರ್ ಜ್ಯೋತಿ ಚೇಳಿಯಾರ್. ಕನ್ನಡ ಅಧ್ಯಾಪಕರಾಗಿರುವ ಡಾಕ್ಟರ್ ಜ್ಯೋತಿ ಚೇಳಿಯಾರ್ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘದ ಪ್ರಸ್ತುತ ಅಧ್ಯಕ್ಷರು. ಭಾವನಾ, ಗೆಜ್ಜೆ ಮುಂತಾದ ಕವನ ಸಂಕಲನಗಳು, ಕೃಷಿ ಸಂಸ್ಕೃತಿಯಲ್ಲಿ ಕರಾವಳಿಯ ಮಹಿಳೆ, ಪನ್ನತಿಕೆ, ಕೆಸರು ತುಳಿದು ಹಸಿರು ಬೆಳೆದ ಗುಲಾಬಿಯಕ್ಕ ಮುಂತಾದ ಕೃತಿಗಳನ್ನು ಪ್ರಕಟಿಸಿರುವ ಇವರು ಗಂಗಾರತ್ನ ಪ್ರಶಸ್ತಿ, ತುಳು ಸಾಹಿತ್ಯ ಅಕಾಡೆಮಿಯ ಸಂಶೋಧನಾ ಫೆಲೋಶಿಪ್ಗಳನ್ನು ಪಡೆದಿದ್ದಾರೆ. ಕನ್ನಡ ವಿಭಾಗದೊಂದಿಗೆ ನಿರಂತರ ಸಂಪರ್ಕವಿರಿಸಿಕೊಂಡಿರುವ ಡಾಕ್ಟರ್ ಜ್ಯೋತಿ ಚೇಳಿಯಾರ್ ಮೇಡಮ್ ಅವರು ಸಾರಾ ಅಬೂಬಕ್ಕರ್ ವ್ಯಕ್ತಿ ಅಭಿವ್ಯಕ್ತಿ ಕುರಿತ ಉಪನ್ಯಾಸವನ್ನು ನೀಡಲಿದ್ದಾರೆ. ವೇದಿಕೆ ಈಗ ಜ್ಯೋತಿ ಚೇಳಿಯಾರ್ ಮೇಡಮ್ ಅವರ ಮಾತುಗಳಿಗೆ.